ವೇಣುಗೋಪಾಲ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಸರ್. ಥಾಮಸ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಸರ್. ವೇಣುಗೋಪಾಲ್ ಅವರೇ ಸ್ವಲ್ಪ ತಮ್ಮ ಬಗ್ಗೆ ಹೇಳಿ. ನಿಮ್ಮ ಹುಟ್ಟೂರು ಯಾವುದು ಮತ್ತು ಜಮೀನು ಎಲ್ಲಿ ಮಾಡಿದಿರಿ? ನನ್ನ ಹುಟ್ಟೂರು ಹಾಸನ. ಹಾಸನದಲ್ಲಿ ನಾನು ಶಿಕ್ಷಣ ಎಲ್ಲ ಮುಗಿಸಿ ಗದಗ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಟೆಕ್ಸ್ಟೈಲ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ 35 ವರ್ಷಗಳ ಅನುಭವ ವೃತ್ತಿ ಜೀವನದಲ್ಲಿ ನಡೆಸ್ಕೊಂಡ್ಬಂದಿದ್ದೀನಿ. ಕಳೆದ 22 ವರ್ಷಗಳಿಂದ ಸಾವಯವ ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ ಹವ್ಯಾಸಿಯಾಗಿ. ಮೈಸೂರಿಗೆ ಬಂದ ನಂತರ ಮೈಸೂರಿನಲ್ಲಿ ಬಹಳ ನೇಚರ್ ಬಗ್ಗೆ ಬಹಳ ಒಲವು ಬಂದು ಟ್ರೆಕ್ಕಿಂಗ್ ಮಾಡ್ತಾ ಇರ್ತಿದ್ವಿ ಯೂತ್ ಹಾಸ್ಟೆಲ್ ಜೊತೆ. ಅದರಿಂದ ನಾನು ಸಾವಯವ ಕೃಷಿಗೆ ಬರ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು. ಅದು ಬಹಳ ಒಲವಿತ್ತು. ಆದ್ದರಿಂದ 2000 ಇಸ್ವಿಯಿಂದ 25 ವರ್ಷಗಳಿಂದ ಮೈಸೂರಿನಲ್ಲಿ ಸಾವಯವ ಕೃಷಿ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಅಲ್ಲ, ಜಮೀನಲ್ಲಿ ತೊಗೊಂಡ್ರಿ ಸರ್ ತಾವು? ಗದ್ಗೆನಲ್ಲಿ ತೊಗೊಂಡಿದ್ದೀನಿ ಸರ್. ಎಷ್ಟು ಎಕರೆ ತೊಗೊಂಡ್ರಿ? 3.5 ಎಕರೆ ಇದೆ ಸರ್. 3.5 ಎಕರೆ ಜಮೀನು. ಯಾವಾಗ ಖರೀದಿ ಮಾಡಿದ್ದು? 2000ದಲ್ಲಿ ಖರೀದಿ ಮಾಡಿದ್ದು ಸರ್. ಓಕೆ. ನಿಮ್ಮ ಕುಟುಂಬಕ್ಕೆ ಕೃಷಿಯ ಹಿನ್ನೆಲೆ ಇತ್ತಾ? ಇಲ್ಲ, ಖಂಡಿತ ಇರಲಿಲ್ಲ. ಅವಳು ಕೂಡ ಬೆಂಗಳೂರಿನಲ್ಲಿ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬಂದಿದ್ಲು. ಅವಳು ಕೂಡ ಕೃಷಿ ಅನುಭವ ಇಲ್ಲ. ನಿಮ್ಮ ತಂದೆ ತಾಯಿ ಅಜ್ಜಿ ತಾತ? ನಮ್ಮ ತಾತನಿಗೆ ಜಮೀನಿತ್ತು. ನಮ್ಮ ದೊಡ್ಡಪ್ಪನ ಜೊತೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಅಪ್ಪನಿಗೆ ತುಂಬ ಇಷ್ಟ ಗಾರ್ಡನ್ ಮಾಡೋದು ಅಂತ ಹೇಳಿದ್ರೆ ಅಪ್ಪನ ಜೊತೆ ನಾವೆಲ್ಲ ಸೇರಿಕೊಂಡು ಗಾರ್ಡನ್ ಮಾಡ್ತಾಯಿದ್ವಿ. ಗಿಡದ ಬಗ್ಗೆ ತುಂಬ ಆಸಕ್ತಿ ಇತ್ತು. ದೊಡ್ಡಪ್ಪನ ಮನೆಗೆ ಬಂದಾಗೆಲ್ಲ ಸಹಾಯ ಮಾಡಿಕೊಂಡು ತುಂಬ ಇಷ್ಟಪಟ್ಟು ಗಾರ್ಡನಿಂಗ್ ಮಾಡ್ತಾಯಿದ್ದೆ ಅವ್ರ ಜೊತೆ. ಓಕೆ. ಈಗ ನೀವು ಜಮೀನು ಖರೀದಿ ಮಾಡಿದಾಗ ಜಮೀನು ಹೇಗಿತ್ತು? ಜಮೀನಲ್ಲಿ ಅದು ಆಲ್ಮೋಸ್ಟ್ ಬರಡಾಗಿತ್ತು. ಅಲ್ಲಿ ಒಬ್ಬರು ಬೇರೆ ರೈತರನ್ನ ರೂಢಿಸ್ಕೊಂಡಿದ್ರು, ಕೆಮಿಕಲ್ ಫಾರ್ಮಿಂಗ್ ಮಾಡ್ಕೊಂಡಿರ್ತಿದ್ರು. ಬಟ್ ಅವರಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಭತ್ತ ಬೆಳ್ಕೊಂಡಿದ್ರು, ಬಾಕಿ ಜಾಗಗಳಲ್ಲಿ ಕಾಳುಗಳನ್ನು ಬೆಳ್ಕೊಳ್ತಾ ಇದ್ರು. ಓಕೆ. ನೀರಿನ ಆಶ್ರಯ ಹೇಗಿತ್ತು ಅವ್ರಿಗೆ? ಅಲ್ಲಿ ನಾಲೆಯಿಂದ ಯಾವಾಗಲಾದ್ರು ಒಮ್ಮೆ ನೀರು ಸಿಗ್ತಿತ್ತು, 3 ತಿಂಗಳು. ಅವಾಗ ಬೆಳ್ಕೊಳ್ತಾ ಇದ್ರು, ಭತ್ತ ಬೆಳೀತಾ ಇದ್ರು. ಅದರ್ವೈಸ್ ಅವ್ರು ಮಳೆ ಆಧಾರಿತವಾಗಿ ಬೇಸಾಯ ಇತ್ತು. ಓಕೆ. ನೀವು ಜಮೀನು ತಗೊಂಡ್ಮೇಲೆ ಏನು ಅಭಿವೃದ್ಧಿ ಮಾಡಿದ್ರಿ? ಟೋಟಲ್ ಅದು 25 ಎಕರೆ ಜಾಗ. ಅದಕ್ಕೆ ಹೆಸರು ಹುಲಿಕಾಡು ಅಂತ ಇತ್ತು. ಅಲ್ಲಿ 10 ಜನ ಮೈಸೂರಿನಲ್ಲಿರ್ತಕ್ಕಂಥ ಫಿಲ್ಮ್ ಸೊಸೈಟಿ ಮನು ಅವರು, ಮಂಜುಳಾ ಗುರು ಅವರು, ಎನ್ವಿರಾನ್ಮೆಂಟಿಸ್ಟು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಆ ಜಾಗನ ಬಹಳ ಚೆನ್ನಾಗಿ ಮಾಡಬೇಕಂತ ಅವ್ರ ಮನಸ್ಸಿನಲ್ಲಿ ಇತ್ತು. ಅದು ಕಾರಣಾಂತರಗಳಿಂದ ದಿನೇಶ್ ಅವರು ಮಿಲೆಟ್ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿಕೊಂಡು ಅವರು ಅಲ್ಲಿ ಹೊರಟೋದ್ರು. ಎಲ್ಲ ನೆನೆಗುದ್ದಿಗೆ ಬಿದ್ದಿತ್ತು. ಸೊ 2000ದಲ್ಲಿ ಮಂಜುಳಾ ಗುರು ಅವರು ಮನಸ್ಸು ಮಾಡಿಬಿಟ್ಟು ಇದನ್ನು ಡೆವಲಪ್ ಮಾಡೋಣ ಅಂಥೇಳಿ ಅದನ್ನು ಡಿವೈಡ್ ಮಾಡಿಕೊಂಡು ನಮ್ಮ ಹೆಸರಿಗೆಲ್ಲ ಕೊಟ್ಟರು. 3.5 ಎಕರೆ ಈ ಥರ ನಾವು ಡಿವೈಡ್ ಮಾಡಿಕೊಂಡು ನಮ್ಮ ಜಾಗಗಳಲ್ಲಿ ನಾವು ಏನಾದ್ರು ಬೆಳ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಕೊಟ್ಟರು. ಸೊ ಆವಾಗ ನಾವೆಲ್ಲ ಸೇರಿ 25 ಎಕರೆನ ರೂಢಿಸ್ಕೊಂಡು ಬಂದ್ವಿ. ಸೊ ಒಂದು ಬೋರ್ ಹಾಕ್ಸಿದ್ವಿ. ಅಲ್ಲಿ ನಾವು ಫ್ರೇಮ್ ಇಟ್ಕೊಂಡು ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗು ಇದನ್ನೆಲ್ಲ ಸರಿಯಾದ ಒಂದು ಪದ್ಧತಿನಲ್ಲಿ ನೀರು ಬಹಳ ಪೋಲಾಗ್ತಾ ಇತ್ತು. ಬಿದ್ದಿದ್ದ ಮಳೆ ನೀರೆಲ್ಲನೂ ಕಂಪ್ಲೀಟಾಗಿ ನಮ್ಮ ಜಮೀನಿಂದ ಆಚೆ ಕಡೆ ಹೋಗ್ತಾ ಇತ್ತು. ಒಂದು ದೊಡ್ಡ ಕೆರೆಯಾಗಿ ಒಂದು ಜಾಗದಲ್ಲಿ ಪರಿಣಮಿಸ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವುಗಳು ಬಿದ್ದು ಮಳೆ ನೀರನ್ನ ಸರಿಯಾಗಿ ಸಂಗ್ರಹಣೆ ಮಾಡಬೇಕಂತ ಹೇಳಿ ಅವತ್ತಿನ ದಿವಸ ನಾವು 25 ಎಕರೆನೂ JCB ತರಿಸಿ ಟೋಪೋಗ್ರಫಿ ನೋಡಿಕೊಂಡು ನೀರು ನಿಲ್ಲೋ ಥರ ಜಮೀನಲ್ಲಿ ಗುಂಡಿಗಳನ್ನು ಮಾಡಿದ್ವಿ. 3 ಅಡಿ, 5 ಅಡಿ, 8 ಅಡಿ, 10 ಅಡಿ ಉದ್ದ, 3 ಅಡಿ ಅಗಲ, 3 ಅಡಿ ಡೆಪ್ತಲ್ಲಿ ಮಾಡಿ ಫುಲ್ಲಾಗಿ ನೀರುಗಳನ್ನು ನಿಲ್ಲಿಸಿದ್ವಿ ನಾವು. ಆಮೇಲೆ ಏನು ಮಾಡಿದ್ವಿ, ಒಂದು ಬೋರ್ವೆಲ್ ಕೊರೆಸಿದ್ವಿ. ಆ ಬೋರ್ವೆಲ್ಲು 15 ಎಕರೆಗೆ ನೀರಿಗೆ ತೋಟಗಾರಿಕೆ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟೊತ್ತಿಗೆ ನೀರಿನಲ್ಲಿ ಅವ್ರ ಹೆಸರು ನೆನಪು ಬರ್ತಾಯಿಲ್ಲ ನನಗೆ. ಅವ್ರು ಭಾಳ ಫೇಮಸ್ಸು. ಅವರು ಕರ್ಕೊಂಡು ಬಂದಿದ್ವಿ ನಾವು ಅವ್ರನ್ನ. ಈ ಜಾಗದಲ್ಲಿ ಬೋರ್ ಮಾಡಿಕೊಂಡು ಶುರು ಮಾಡೋಣ ಅಂಥೇಳಿ ಹಾರ್ಟಿಕಲ್ಚರ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಅದನ್ನು ಶುರು ಮಾಡ್ಕೊಂಡ್ವಿ ನಾವು. ಓಕೆ. ನಿಮ್ಮ ಬಗ್ಗೆ ಹೇಳಿ ಥಾಮಸ್ ಅವರೇ. ನಾನು ಮೈಸೂರಲ್ಲಿ ಹುಟ್ಟಿರೋದು. 2012 ನಾನು ತೋಟ ತಗೊಂಡಿದ್ದು. ಅದು ನಿಮ್ಮ ವಿದ್ಯಾಭ್ಯಾಸ ಏನು? ವಿದ್ಯಾಭ್ಯಾಸ ನಾನು ಬೈ ಪ್ರೊಫೆಷನಲ್ ಇಂಜಿನಿಯರು. ಹೌದಾ? ಎಲ್ಲಿಯವರು ನೀವು? ನಾವು ಕೊಡಗಿನವರು. ಕೊಡಗಿನವರು. ಓಕೆ. ಮೈಸೂರಿಗೆ ಬಂದ ಕಾರಣ? ಅಲ್ಲಿ ಫೆಸಿಲಿಟೀಸ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ. ಎಜುಕೇಷನ್ ಫೆಸಿಲಿಟೀಸ್ ಎಲ್ಲ ಕಮ್ಮಿ ಇದೆ. ಬೇಸಿಕಲಿ ಕೆಲಸ ಇಲ್ಲಿತ್ತು. 2016 ತನಕ ನನ್ನ ಕೆಲಸ ಇಲ್ಲಿತ್ತು. ಅದು ರಿಸೈನ್ ಮಾಡಿಕೊಂಡು ನಾನು ಬಂದಿದ್ದೆ. ಇಲ್ಲಿ ನಾನು ತೋಟ ತಗೊಳ್ಳುವಾಗ ಎಲ್ಲ ಫುಲ್ಲಿ ಎಲ್ಲ ಮರಗಳೆಲ್ಲ ಇತ್ತು. ಪೆರಿನಿಯಲ್ ಟ್ರೀಸ್ ಎಲ್ಲ ಇತ್ತು. ಮಾವು, ಸಪೋಟ ಇತ್ತು, ಸುತ್ತು ಬೇಲಿ ಇತ್ತು, ತೇಗು ಮರ ಇತ್ತು. ಅವರು ಯಾರೂ ನೋಡಿಲ್ಲ, ಅದು ಹಂಗೇ ಬಿಟ್ಟಿದೆ. ಈಗ ನಾನು ತಗೊಂಡ ಆಮೇಲೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಮಾಡಿ ಬೇಲಿ ಎಲ್ಲ ಸರಿ ಮಾಡಿದ್ದು, ಗೊಬ್ಬರ ಹಾಕಿದ್ದು. ಅಗ್ರಿಕಲ್ಚರಲ್ ಫ್ಯಾಮಿಲಿ ನಾವಲ್ಲ. ಹೌದಾ? ಕೊಡಗಲ್ಲಿ ನಿಮಗೆ ತೋಟ ಎಲ್ಲ ತೋಟ ಇದೆ. ಹೌದಾ? ಫ್ಯಾಮಿಲಿ ಪ್ರಾಪರ್ಟಿ ಇದೆ. ಓಹೋ. ಏನು ಕಾಫಿ ಎಲ್ಲ ಬೆಳೆಯೋರು ನೀವು? ಕಾಫಿ, ಸ್ಪೈಸಸ್, ಹನಿ, ಮತ್ತು ಕಿತ್ಲೆ,
ಜಾಕ್ ಫ್ರೂಟ್, ಹಲಸಿನ ಹಣ್ಣು ಎಲ್ಲ ಇದೆ. ಎಲ್ಲ ಫುಲ್ಲಿ ಡೆವಲಪ್ಡ್ ತೋಟ. ಅದು ಆಯ್ತು. ಒಂದು 15 ಎಕರೆ ಇದೆ. ಇಲ್ಲಿ 2012ರಲ್ಲಿ ತಗೊಂಡಿದ್ದನ್ನ ನೀವು ಡೆವಲಪ್ ಮಾಡಿ? ಇದು ನನ್ನ ಹೆಸರಲ್ಲಿ RTC, ನಾನೇ ಡೆವಲಪ್ ಮಾಡಿದ್ದು. ನನ್ನ ಜೊತೆಲೆ ನನ್ನ ವೈಫ್ ಇಬ್ರು ಸೇರಿ ಡೆವಲಪ್ ಮಾಡಿದೆ. ಡೆವಲಪ್ ಅಂದ್ರೆ ಏನು ಮಾಡಿದ್ರಿ? ಫಸ್ಟ್ ಆಫ್ ಆಲ್ ಗೊಬ್ಬರ, ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿದ್ದು. ಒಂದು ಮರಕ್ಕೆ ನಾವು ಒಂದು 10 kg ಹಾಕಿದೆ. ಯಾಕಂದರೆ ಅವರು 5 ವರ್ಷದಿಂದ ನೋಡಲೇ ಇಲ್ಲ, ಅವರು ನೀರೂ ಇಲ್ಲ. ಬೋರ್ ಇತ್ತು ಬಟ್ ಇಟ್ ವಾಸ್ ಬ್ಲಾಕ್, ಅದೆಲ್ಲ ತುಂಬ ಬ್ಲಾಕ್ ಇತ್ತು. ಅದೆಲ್ಲ ಫುಲ್ ಚೇಂಜ್ ಮಾಡಿ ಹೊಸ ಪೈಪ್ ಹಾಕಿ ಹೊಸ ಡ್ರಿಪ್ ಇರಿಗೇಷನ್ ಮಾಡಿ ಒಂದು 2.5 ಇಂಚು ನೀರು, 2.5 ಇಂಚು ಬೋರ್ವೆಲ್. ಅದು ಜಮೀನು ಎಷ್ಟಿತ್ತು ನಿಮ್ಮದು? 3 ಎಕರೆ. 3 ಎಕರೆ ಖರೀದಿ ಮಾಡಿದ್ದು. ಓಕೆ, ಹೇಳಿ ಸರ್. ಆಮೇಲೆ ಫಸಲು ಬಂತು, ಶುರುವಾಯಿತು. ನಮ್ಮ ಸ್ವಂತ ಉಪಯೋಗಕ್ಕೆ ಎಷ್ಟೆಷ್ಟು ಬರೋದು ಅದು ನೋಡೋಣ ಅಂತ ಅಂದ್ಕೊಂಡು ನಾವು ಶುರು ಮಾಡಿದೆ. ಬಟ್ ಆಮೇಲೆ ಗೊಬ್ಬರ ಎಲ್ಲ ಹಾಕಿ ತುಂಬ ಫಸಲು ಬಂದು ನಮಗೆ ಖರ್ಚು ಮಾಡೋಕ್ಕಾಗಲ್ಲ, ಮತ್ತು ನಾವು ಶುರು ಮಾಡಿದ್ದು, ವ್ಯಾಪಾರ ಶುರು ಮಾಡಿದ್ದು. ಓಕೆ. ಅದು ಈಗ ವ್ಯವಸಾಯದಲ್ಲಿ ನಿಮ್ಮ ಜಮೀನಲ್ಲಿ ಇದ್ದಿದ್ದು ಬರೀ ಮಾವು ಸಪೋಟ ಎರಡೇ. ನೀವೇನಾದರೂ ಬೇರೆ ಬೆಳೆ? ನಾನು ತೆಂಗಿನ ಮರ ಹಾಕಿದೆ. ಎಷ್ಟು ಹಾಕಿದ್ರಿ? 75 ತೆಂಗಿನ ಮರ, 100 ಅಡಿಕೆ, ಒಂದು 6 ಬಟರ್ ಫ್ರೂಟು, ಆಮೇಲೆ ಎಲ್ಲ ಮರಗಳು ಇದೆ. ಇದು ಕಾಚಂಬುಳಿ, ಕೊಡಗು ಕಾಚಂಬುಳಿ, ಗರ್ಸೀನಿಯಾ ಅದು ಹಾಕಿದೆ. ಪುನರ್ಪುಳಿ ಸ್ವಲ್ಪ ವ್ಯತ್ಯಾಸ. ಅದು ಮಲೆನಾಡಲ್ಲಿ ಬರೋದು. ಕಾಚಂಬುಳಿ ಅಂದರೆ ಕೊಡಗು ಕಾಚಂಬುಳಿ ತುಂಬ ಫೇಮಸ್ ಅದು. ಹೇಳಿ. ಆಮೇಲೆ ಈಗ ನಡೀತಾ ಇದೆ, ಬಟ್ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಇದೆ. ಅದಕ್ಕೆ ನಾನು, ನನ್ನ ವೈಫು ಮತ್ತು ಇನ್ನೊಬ್ಬರು ನಮ್ಮ ವಾಚ್ಮ್ಯಾನ್ ಇದೆ, ಅವನು ಜೊತೆಲೆ ಸೇರಿಕೊಂಡು ಮಾಡೋದು. ಆಮೇಲೆ ಕೃಷಿ ಇಲಾಖೆಯಿಂದ ನಮಗೆ ಒಂದು ಇದು ಕೊಟ್ಟರು, ಬೋರ್ವೆಲ್, ಸೋಲಾರ್ ಬೋರ್ವೆಲ್ ವಿತ್ ಸಬ್ಸಿಡಿ. 1 ಲಕ್ಷ ಖರ್ಚು ಆಯಿತು. 2 ಲಕ್ಷ ಮೇಲೆ ಅವರೇ ಖರ್ಚು ಮಾಡಿದ್ದು. ಒಂದು ಟೆಂಟೇಟಿವ್ 3.25 ಲಕ್ಷ ಆಯಿತು ಟೋಟಲ್ ಪ್ರಾಜೆಕ್ಟು. ಅದರಲ್ಲಿ 5 HP ಮೋಟ್ರು, 400 ಫೀಟ್ ಡೆಪ್ತ್ ಇದೆ ಬೋರ್ವೆಲ್. ಅದರಲ್ಲಿ 210 ಅಡಿ ಮಾತ್ರ ನಾವು ಯೂಸ್ ಮಾಡಿರೋದು. ಮೋಟರ್ ಇರೋದು 210 ಅಡಿ ಅಡಿಯಲ್ಲಿರೋದು. 5 HP. ಬೆಳಿಗ್ಗೆ ಒಂದು 8 ಗಂಟೆಯಿಂದ ಶುರು ಆಗುತ್ತೆ, 8-8:30 ಶುರು ಆಗುತ್ತೆ. ಸ್ಲೋಲಿ ಬಿಸಿಲು ಬಂದರೆ ಮಾತ್ರ ಮ್ಯಾಕ್ಸಿಮಮ್ ಪವರ್ ಬರೋದು. ಬಿಸಿಲು ಇಲ್ಲ ಅಂದರೆ ಕಮ್ಮಿ ಆಗೋದು, ನೀರು ಬರೋದು ಕಮ್ಮಿ ಆಗೋದು. ಅದೊಂಥರ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಒಂದು ಹೊಸ ಸಿಸ್ಟಮ್ ಅದು. ಓಕೆ. ಅದರಲ್ಲಿ ನಮಗೆ ನೀರು ಬೇಕಾದಷ್ಟು ಇದೆ. ಈಗ ನಿಮ್ಗೆ ಯಾರು ಇದ್ರ ಸೋಲಾರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದು? ನಾನು ಟೆಕ್ನಿಕಲ್ ಪರ್ಸನ್ ಅಲ್ವಾ ಸರ್? ಅಲ್ಲ, ಅದು ಹೌದು. KEB ಇಂದ ಈ ಥರ KEB ಇಲ್ಲ, KEBಗೆ ಯಾರಿಗೂ ಗೊತ್ತಿಲ್ಲ. ಇದು ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಬೋರ್ಡ್ ಅಂತ ಒಂದು ಬೆಂಗಳೂರಲ್ಲಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಐಡೆಡ್. ಅದು ಅದರಿಂದ ನಮಗೆ ಆನ್ಲೈನ್ ನಮ್ಗೆ ಸಿಕ್ಕಿದ್ದು. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದು, ಸೆಲೆಕ್ಷನ್ ಆಗಿದ್ದು, ಅವ್ರು ಬಂದು ತೋಟ ನೋಡಿ ಅಪ್ರೂವ್ ಆಗಿದ್ದು. ಯಾವಾಗ ಹಾಕ್ಕೊಂಡಿದ್ದು? ಅದು 2022. ಹೌದಾ? ಸೊ ಈಗ ನೀವು ಸೌರಶಕ್ತಿಯನ್ನು ಬಳಸಿ ನೀರನ್ನು ಎತ್ತಾ ಇದ್ದೀರಿ. ಅದು ಮನೇಲಿ ಕೂಡ ಸೋಲಾರ್ ಹಾಕಿದೆ. 3.5 ಕಿಲೋವಾಟ್ ಸೋಲಾರ್ ಪವರ್ ನನ್ನ ಮನೇಲಿ ಕೂಡ ಇದೆ, ನಮ್ಮ ಫಾರ್ಮ್ ಹೌಸಲ್ಲಿ. ಹೌದಾ? ನನ್ನ ಮನೆಯಲ್ಲಿ, ವಿಜಯನಗರ ಮನೆಯಲ್ಲಿ 10 ಕಿಲೋವಾಟು. ಹೌದಾ? ಅಂದ್ರೆ ಅದು ಏನು KEBಗೆ ನೀವು ಮ್ಯೂಚುವಲ್ ಒಪ್ಪಂದ ಮಾಡಿಕೊಂಡು ಎಕ್ಸಸ್ ಎಷ್ಟು ಬರೋದು ಅದು ನಾವು ಕೊಡೋದು ಅವರಿಗೆ, ಅವರು ದುಡ್ಡು ಕೊಡೋದು ನಮಗೆ ವಾಪಸ್. ಅಲ್ಲಿ ತೋಟದಲ್ಲೂ ಹಾಗೆ ಮಾಡ್ಕೊಂಡು? ಇಲ್ಲ, ತೋಟದ ಆಫ್ ಗ್ರಿಡ್. ಹೌದಾ? 2 ಆಫ್ ಗ್ರಿಡ್, ಸೋಲಾರ್ದು ಆಫ್ ಗ್ರಿಡ್ ಮತ್ತು ಮನೆಯದು ಆಫ್ ಗ್ರಿಡ್. ಬ್ಯಾಟ್ರಿ ಹಾಕಿ 4 ಬ್ಯಾಟ್ರಿ ಇದೆ, ಫುಲ್ ಪವರ್ ಸಿಗುತ್ತೆ. ಸೊ ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬನೆ ಇಲ್ಲ ನಿಮ್ಗೆ? ಇಲ್ಲ, ದೇವರೇ ಕೊಡೋದು ನಮಗೆ ಈಗ ವಿದ್ಯುತ್ ಶಕ್ತಿ. ವೇಣುಗೋಪಾಲ್ ಅವರೇ, ಅದೇನಿದು ನೀವು ಏಕ್ದಮ್ ಸಾವಯವ ಕೃಷಿಗೇನೆ ಹೋಗಿದ್ದು? ಇದ್ರ ಬಗ್ಗೆ ಒಂದು ಆರಂಭ ಕೃಷಿ ಬಳಗ ಅಂತ ಹುಟ್ಕೊಂಡಿತ್ತು ಮೈಸೂರಲ್ಲಿ 2000ರಲ್ಲಿ. ನೇಸರ ಇದನ್ನೆಲ್ಲ ನೋಡಿದಾಗ ಐ ವಾಸ್ ವೆರಿ ಇಂಪ್ರೆಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಗೆಟ್ ಇನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ. ಸೊ ಏನಕ್ಕೋಸ್ಕರ ಕೆಮಿಕಲ್ ಹಾಕಿ ಏನು ಬೆಳೀತಾರೆ, ಏನಾಗುತ್ತೆ ಅಂತೆಲ್ಲ ಮೈಸೂರಲ್ಲಿ ಭಾಳ ಜನ ನನ್ನ ಸ್ನೇಹಿತರೆಲ್ಲರೂ ಮಾತಾಡ್ಕೊಳ್ತಾ ಇರೋದು ಎಲ್ಲ ಭಾಳ ಕುತೂಹಲಕರವಾಗಿತ್ತು. ಸೊ ಆವಾಗ ನಾನು ಕೂಡ ಎಲ್ಲ ಫಾರ್ಮ್ಸ್ ಎಲ್ಲ ನೋಡಿಕೊಂಡು ಎಲ್ಲ ಬಂದಾಗ ಖಂಡಿತ ನಾವು ಮಾಡಬಾರ್ದು ಕೆಮಿಕಲ್ ಫಾರ್ಮಿಂಗು, ಸೊ ವಿ ಶುಡ್ ಗೆಟ್ ಇನ್ ಟು ದಿಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಭಾಳ ನಂಬಿಕೆ ಇತ್ತು. ಆ್ಯಂಡ್ ಇಟ್ ಈಸ್ ಬೆಸ್ಟ್ ಅಂತಲೂ ನನಗೆ ಅನ್ನಿಸ್ತು. ಓಕೆ. ಈಗ ನಿಮ್ಮದು ಒಟ್ಟು 25 ಎಕರೆ ಜಮೀನಲ್ಲಿ ಎಲ್ಲ ಸೇರ್ಕೊಂಡು ನೀವು ಅಭಿವೃದ್ಧಿ ಮಾಡಿದ್ರಿ? ಹೌದು. ಅದರಲ್ಲಿ ಮೊದಲನೇ ತಾವು ಹೇಳಿದ್ದು ಮಳೆ ನೀರಿನ ಸಂರಕ್ಷಣೆ. ಹೌದಲ್ವಾ? ಈ ಗುಂಡಿ ಹೊಡೆದ್ಬಿಟ್ರಲ್ಲ, ಅದರಿಂದ ನಿಮ್ಗೇನು ತೊಂದರೆ ಆಗಲಿಲ್ವಾ? ಅಯ್ಯೋ, ಇಟ್ ಹಸ್ ಗಿವನ್ ಇಸ್ ಅನ್ ಅಮೇಝಿಂಗ್ ರಿಸಲ್ಟ್ಸ್ ಫಾರ್ ಅಸ್. ಒಂದು ಚೂರು ತೊಂದರೆ ಆಗಲಿಲ್ಲ. ಎಷ್ಟು ನೀರು ಹರಿದು ಹಾಳಾಗಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಗುಂಡಿ ಹೊಡೆದು ನೀರು ಗುಂಡಿಲೆಲ್ಲ ತುಂಬಿಡ್ತು ಫಸ್ಟ್ ಮಳೆನಲ್ಲಿ. 20 ವರ್ಷದ ಹಿಂದಿನ ಮಾತಿದು. ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೂ ನೀರೇ ಇಲ್ಲ, ನಮ್ಗೆ ಕಾಣಿಸೋದೇ ಇಲ್ಲ. ಎಷ್ಟು ಮಳೆ ಬಂದ್ರೂ ಭೂಮಿ ಒಳಗಡೆ ಇರುತ್ತೆ, ಭೂಮಿನೇ ನಮಗೆ ಹಿಡ್ಕೊಳ್ಳುತ್ತೆ. ಬರೀ 150 ಅಡಿ ಬೋರು ಹಾಕಿರೋದು ನಾವು ಅಷ್ಟೇ. ಬಹಳ ಚೆನ್ನಾಗಿ ನೀರು ಬರ್ತಾ ಇದೆ.
ಈಗ 15 ಎಕರೆಗೆ ಆಗ್ತಿತ್ತು ಅಂದ್ರೆ ಈಗ ನಿಮ್ದು 25 ಎಕರೆಗೂ ಆಗುವಷ್ಟು ನೀರಿದೆ? ಖಂಡಿತ ಇಲ್ಲ. 25 ಎಕರೆ ಆಗೋ ಹೊತ್ತಿಗೆ 7 ಮನಸ್ಥಿತಿಗಳು ಬೇರೆ ಥರನೇ ಆಗೋಗ್ಬಿಡ್ತಾವೆ. ಅವ್ರವ್ರ ಜಾಗದಲ್ಲಿ ಅವ್ರವ್ರು ಮಾಡ್ಕೊಂಡು ಸಂತೋಷವಾಗಿದ್ದಾರೆ. ಇವಾಗ 8 ಬೋರ್ ಇದೆ, ಬಟ್ 8 ಬೋರಲ್ಲೂ ನೀರಿದೆ. ಯಾಕಂದ್ರೆ ಅದು ಮನಸ್ಥಿತಿ. ನಿಮ್ಮ 3-3.5 ಎಕರೆ ಜಮೀನಲ್ಲಿ ನೀವೇನೇನು ಬೆಳೆ ಬೆಳೆದ್ರಿ? ನನ್ನಲ್ಲಿ 365 ದಿವಸ ನಾನು ಯಾವತ್ತು ಜಮೀನಿಗೆ ಹೋದ್ರೂ ಮಿನಿಮಮ್ 5 ಹಣ್ಣು ತಿಂತೀನಿ ನಾನು. ಹೌದಾ? 5 ಹಣ್ಣು ಮಿನಿಮಮ್ ತಿಂತೀನಿ. 40 ರೀತಿ ಹಣ್ಣಿನ ಗಿಡಗಳು, ಸುಮಾರು 800 ಹಣ್ಣಿನ ಗಿಡ ಇದೆ. ಒಂದಷ್ಟಾರು ಹೆಸರು ಹೇಳಿ ನೋಡೋಣ, ಯಾವ್ಯಾವ್ದಿದೆ? ಸಪೋಟ 2 ಟೈಪ್ ಇದೆ, ಕ್ರಿಕೆಟ್ ಬಾಲು ಮತ್ತು ಅಬ್ಲಾಂಗ್. ಮಾವಿನಲ್ಲಿ 10 ವಿಧ, 25 ಮರ ಇದೆ. ಪನ್ನೇರಳೆ ಹಣ್ಣು 25 ಮರ ಇದೆ. ಹಳಸಿನಲ್ಲಿ 10 ಮರ ಇದೆ. ಸೀತಾಫಲ 20 ಮರ ಇದೆ. ತೆಂಗು 50 ಮರ ಇದೆ. ಅಡಿಕೆ 140 ಇದೆ. ಅದಕ್ಕೆಲ್ಲ ಪೆಪ್ಪರ್ ಬಳ್ಳಿ ಇದೆ. 100 ಗಿಡಕ್ಕೂ 150 ಬಳ್ಳಿ ಪಪ್ಪರ್ ಇದೆ. 5 ವಿಧವಾದ ಬಾಳೆಗಳು, ಆಲ್ಮೋಸ್ಟ್ ಒಂದು 80 ಬಾಳೆ ಗಿಡ ಇದೆ. ಪ್ಯಾಷನ್ ಫ್ರೂಟ್ ಇದೆ. ಮಾವಿನಕಾಯಿನಲ್ಲಿ ಹೇಳಿದ್ನಲ್ಲ 25 ಥರ ಇದೆ. ಆಮೇಲೆ ಪೇರ್ಲೆ ಹಣ್ಣು, ಸೀಬೆ ಹಣ್ಣಲ್ಲಿ ಒಂದು 25 ಗಿಡ ಇದೆ. ಮ್ಯಾಂಗೋದಲ್ಲಿ ಇವಾಗ ಏನು ಹೇಳ್ತಾರೆ, ಹೊರದೇಶದಿಂದ ಬಂದಿರತಕ್ಕಂಥ ವೆರೈಟೀಸ್ ಒಂದು 15-20 ಅದು ಕೂಡ ಹಾಕಿದ್ದೀವಿ. ಆಮೇಲೆ ತುಂಬ ವಿಶೇಷ ಅನ್ನೋಂಥ ಹಣ್ಣಿನ ಗಿಡಗಳ ಬಗ್ಗೆ ಹೇಳಿ. ನೀವು ಅಲ್ಲಿ ವಿಶೇಷ ಅಂದರೆ ಇವಾಗ ಸೇಬೆಲ್ಲ ಇವಾಗ ಹಾಕಿದ್ದೀವಿ, ಅದೆಲ್ಲ ಬರಬೇಕು. ಸ್ಪೆಷಲ್ ಅಂತ ಹೇಳಿದ್ರೆ ಈ ಮ್ಯಾಂಗೋಸ್ಟಿನ್ ಇವನ್ನೆಲ್ಲ ಹಾಕ್ಕೊಂಡಿದ್ದೀವಿ, ಇನ್ನು ಹಣ್ಣು ಬರಬೇಕು. ಇದಕ್ಕೆಲ್ಲ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಕಮ್. ಅಲ್ಲ ಸರ್, ನೀವು ಶುರು ಮಾಡೇ ಭಾಳ ವರ್ಷ ಆಯ್ತಲ್ವಾ? ಆಯಿತು, ಬಟ್ ಇವಾಗ ಕೆಲವು ಮಾವಿನ ಮರಗಳು ಫೇಲ್ಯೂರ್ ಆಗಿಬಿಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ ಅದನ್ನು ಅವಾಗ ಸರಿಯಾಗಿ ಮಾಹಿತಿ ಇರಲಿಲ್ಲ ನಮಗೆ. ಕಸಿ ಗಿಡಗಳನ್ನು ನೆಟ್ಟಾಗ ಕಸಿ ಗಿಡದಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿ ಅದನ್ನ. ಅದು ಕಸಿ ಕೆಳಗಡೆ ಬಂದುಬಿಟ್ರೆ ಕಸಿ ಗಿಡ ಅದು ಹಣ್ಣೇ ಬರೋದಿಲ್ಲ. ನಲ್ಲಿಕಾಯಿ 25 ಮರ ಇದೆ. 25 ಮರದಲ್ಲೂ ನಲ್ಲಿಕಾಯಿನೇ ಬಿಡ್ತಾ ಇಲ್ಲ. ಇವಾಗ ಅದೊಂದು ಸಮಸ್ಯೆ ಆಗಿದೆ. ಯಾಕಂತ ಹೇಳಿದ್ರೆ ಕಸಿ ಗಿಡಗಳನ್ನು ತಂದು ಹಾಕಿದಾಗ ತುಂಬ ಸ್ಟ್ರೆಸ್ ಮಾಡಿ ಕೊಡೋರು ಅಥವಾ ಕೊಡೋರು ಹೇಳಬೇಕದು ನಮಗೆ. ಅದು ಕೆಳಗಡೆ ಕಸಿ ಕಟ್ಟಿದ ಕೆಳಗಡೆ ಬರದಲ್ಲೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಹೇಳೋದಿಲ್ಲ, ಮಾಹಿತಿ ಕೊಡೋದಿಲ್ಲ. ಅವ್ರು ಅಂದ್ಕೊಂಡ್ಬಿಡ್ತಾರೆ ಎಲ್ರಿಗೂ ಅನುಭವ ಇರುತ್ತೆ ಅಂತ. ವಿಟ್ ಸಮಥಿಂಗ್ಸ್ ಆರ್ ಫೇಲ್ಯೂರ್, ಸಮಥಿಂಗ್ ಆರ್ ರಿಯಲಿ ಗುಡ್. ಅಂದರೆ ಈ ಬೆಳೆಗಳನ್ನೆಲ್ಲ ನೀವು ಜೋಡಿಸಿದ್ದು ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಂಡಿದ್ದೀರಾ ಅಥವಾ ಯಾವುದಾದ್ರೂ ಬೇರೆ ತೋಟ ನೋಡಿ ಅದನ್ನು ಅನುಸರಿಸಿ ಮಾಡಿದ್ದೀರ ತಾವು? ಸೊ ನಾನು 100% ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಇಟ್ ಈಸ್ ಎ ಕಾಮನ್ ಸೆನ್ಸ್. ಎಲ್ಲ ರೈತರಿಗೂ ಎಲ್ರಿಗೂ ಕಾಮನ್ ಸೆನ್ಸ್ ಇರುತ್ತೆ. ಇವ್ರು ಮಾಡಿದ ಥರ ನಾನು ಮಾಡಬೇಕು ಅಂತ ಇಲ್ಲ. ನನ್ನ ತೋಟದಲ್ಲಿ ನನಗೆ ಬರೋ ಅವೈಲಬಲ್ ನೀರು ಮತ್ತು ಹವಾಗುಣ ಮತ್ತು ಆ ಬೆಳೆ ಎಷ್ಟು ದೊಡ್ಡದಾಗುತ್ತೆ ಆ ಮರ, ಆ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಬಿಸಿಲಿಗೆ ಬರಬೇಕು, ಆ ರೀತಿ ಮಾಡ್ಕೊಂಡಿದ್ದೇನೆ. ಈಗ ನಿಮ್ಮ 3.5 ಎಕರೆ ಜಮೀನು ಕಣ್ಣಿಗೆ ಕಟ್ಟ ಹಾಗೆ ವಿವರಿಸ್ಬಿಡಿ. ಸುತ್ತ ಏನಿದೆ, ಮಧ್ಯದಲ್ಲಿ ಏನಿದೆ, ಎಲ್ಲೆಲ್ಲಿ ಏನೇನು ಹಾಕೊಂಡಿದ್ದೀರಾ? ಸುತ್ತ ಲೈಫ್ ಫೆನ್ಸ್ ಇದೆ, ಬೋಗನ್ವಿಲ್ಲಾ ಇದೆ. ಓಕೆ, ಆಮೇಲೆ ಬರೀ ಬೋಗನ್ವಿಲ್ಲಾ ಮಾತ್ರನಾ? ಬೋಗನ್ವಿಲ್ಲಾನು ಇದೆ, ಲೈಫ್ ಫೆನ್ಸಲ್ಲಿ ಬೇರೆ ಏನೂ ಇಲ್ಲ. ಅದೆಲ್ಲ ಏನೇನು ಬೆಳ್ಕೊಂಡಿರುತ್ತೆ ಅದೆಲ್ಲ ಇದೆ. ಅದಾಗೆ ಏನೇನು ಬೆಳೆದಿರುತ್ತೆ ಅದಿರುತ್ತೆ. ಅದಕ್ಕೇನು ಸ್ಪೆಷಲ್ ಆಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಹೂವಿರಲಿ ಅಂತ ಆಮೇಲೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಒಂದಷ್ಟು ದಾಸವಾಳ ಗಿಡಗಳು ಇದೆ, ವೈಲ್ಡ್ ಆಗಿದೆ ಅದು ಫೆನ್ಸ್. ಸೊ ಅದಾದಮೇಲೆ ಅದ್ರ ಪಕ್ಕ ಒಂದು ಜಾಗದಲ್ಲಿ ನಲ್ಲಿ ಇದೆ, ಸುತ್ತ ತೆಂಗಿನ ಮರ ಇದೆ. ಸುತ್ತ ತೆಂಗಿನ ಮರ ಇದೆ. ತೆಂಗಿನ ನೆರಳು ಯಾವ ಗಿಡದ ಮೇಲೂ ಬರಬಾರ್ದು ಆ ಥರ ಮಾಡ್ಕೊಂಡಿದ್ದೇನೆ. ಸುತ್ತ ತೆಂಗಿನ ಮರ ಇದೆ. ಆಮೇಲೆ ಮಾವಿದೆ, ಮಾವಿನ ಮಧ್ಯೆ ಸಪೋಟ ಇದೆ. ಆದರೆ ನಿಮ್ಮ ಆ ಕ್ಯಾನೋಪಿ ಎಷ್ಟು ಬರುತ್ತೆ, 15 ವರ್ಷಕ್ಕೆ ಎಷ್ಟು ಬರುತ್ತೆ ಕ್ಯಾನೋಪಿ ಅಂತ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಪ್ರೂನಿಂಗ್ ಮಾಡಿಕೊಂಡು ಅದಕ್ಕೆ ಸಾಕಷ್ಟು ಜಾಗ ಕೊಟ್ಟು ಮಾಡಿರೋ ಥರ ಇದೆ. ಮಧ್ಯದಲ್ಲಿ ನಿಂಬೆ ಕೂಡ ಇದೆ. ಸೊ ನಿಂಬೆ ಇದೆ. ಆಮೇಲೆ ಕಿತ್ಲೆ ಹಣ್ಣು ತಂದು ಹಾಕಿದ್ವಿ 25 ಗಿಡನ. ಅದು ಇವತ್ತು ಹೆರಳಿಕಾಯಿ ಆಗಿದೆ. ಬಟ್ ಹೆರಳಿಕಾಯಿ ಅಂಥೇಳಿ ನಾನೇನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲಿಲ್ಲ. ಸ್ಟಾರ್ಟಿಂಗಲ್ಲಿ ಬೇಜಾರಾಯಿತು, ಕಿತ್ಲೆ ಹಣ್ಣು ಹಾಕಿದ್ದು ಹೆರಳಿಕಾಯಿ ಬಂದುಬಿಡ್ತಲ್ಲ ಅಂತ. ಬಟ್ ಹೆರಳಿಕಾಯಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ, ಭಾಳ ಚೆನ್ನಾಗಿದೆ ಡಿಮ್ಯಾಂಡ್. ಇಟ್ಸ್ ವೆರಿ ಫೈನ್. ಇದು ಬಂದಿದ್ದೆ ಒಳ್ಳೇದಾಯಿತು ಆ ನೆರಳಿ ಅಂದ್ಕೊಂಡು ನಾ ಸುಮ್ಮನೆ ಆಗ್ಬಿಟ್ಟೆ. ಇವಾಗ ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ.
ಥಾಮಸ್ ಅವರೇ, ನಿರ್ವಹಣೆ ಹೇಗೆ? ನಿಮ್ಮ ಜಮೀನಿನ ನಿರ್ವಹಣೆ ಹೇಗೆ ಮಾಡ್ತೀರಿ? ಏನು ಗೊಬ್ಬರ ಹಾಕ್ತೀರಿ? ಯಾವ ತರಹ ಗಿಡಗಳನ್ನು ನೋಡ್ಕೋತೀರಿ? ಸರ್, ನನಗೆ ಒಂದು ದೊಡ್ಡ ಇದಿದೆ, ಎರೆಹುಳ ತೊಟ್ಟಿ. ಅದು 4 ಕಂಪಾರ್ಟ್ಮೆಂಟ್ ಮಾಡಿದೆ. Q1, Q2, Q3, Q4. ಅದರಲ್ಲಿ 2 ಸಪೋಸ್ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇರೋದು, ಅದರಲ್ಲಿ ಮಧ್ಯದಲ್ಲಿ ಒಂದು ಗೋಡೆ, ಮತ್ತು ಅಗಲಕ್ಕೆ ಒಂದು ಗೋಡೆ, ಉದ್ದಕ್ಕೆ ಒಂದು ಗೋಡೆ. ಸೊ 4 ಕಂಪಾರ್ಟ್ಮೆಂಟ್ ಬರುತ್ತೆ. ಅದರಲ್ಲಿ 1, 2, 3, 4, 1, 2 ಒಟ್ಟಿಗೆ ನಾವು ಹಾಕೋದು. 3 and 4 ಅದು ಸ್ಪೇರ್ ಇಡೋದು. ಈ 1 to 4 ಆ್ಯಂಡ್ 2 to 3 ಅಡಿಲು ತುಂಬ ಹೋಲ್ಸ್ ಇದೆ. ಐ ಥಿಂಕ್ 4 ಇಂಚ್ ಪೈಪ್ಸ್ ನಾವು ಕಟ್ ಮಾಡಿ ಒಂದು 18 ಪೈಪ್ಗಳು ಹಾಕಿದೆ. ಸೊ ಈಗ ಹೊಸ ಗೊಬ್ಬರ ತೊಟ್ಟಿ ಒಳಗಡೆ ಈ ಹುಳಗಳಿರ್ತದೆ, ಎರ್ತ್ ವರ್ಮ್ಸ್. ಆವಾಗ ಕನೆಕ್ಟೆಡ್ ಒನ್ ಅದು ಫ್ರೀ ಇರ್ತದೆ, ಖಾಲಿ ಇರ್ತದೆ. ಅಲ್ಲಿ ಸ್ವಲ್ಪ ಸಗಣಿ ಹಾಕಿದ್ರೆ, ಹಸಿ ಸಗಣಿ ಹಾಕಿದ್ರೆ ಆ ವಾಸನೆಯಿಂದ ಇದೆಲ್ಲ ಆ ಕಡೆಗೆ ಮೈಗ್ರೇಟ್ ಆಗುತ್ತೆ. ಸೊ ಈ ನಮಗೆ ಈ ಹುಳಗಳಿಗೆ ಏನು ಏಟು ಬರಲ್ಲ. ನಾವು ಹಾರ್ವೆಸ್ಟಿಂಗ್ ಮಾಡುವಾಗ ಹುಳಗಳಿಗೆ ಏನು ಏಟು ಬರಲ್ಲ ಅಂತ ಒಂದು ರೀತಿ ಅದು ನಮ್ಮ ಟೆಕ್ನಿಕಲ್ ನಾಲೆಜಿಂದ ಹಾಕಿರೋದು. ಎಲ್ಲಿ ನೋಡಿದಲ್ಲ, ಅದು ಜಸ್ಟ್ ಬೈ ಥಿಂಕಿಂಗ್ ಅದು ಸಿಕ್ತು ನನಗೆ. ಅದು ಈಗ ಮಾಡಿದೆ. ಮೆನಿ ಪೀಪಲ್ ಆರ್ ಕಾಪಿ ಮಾಡೋದವರು. ಈಗ ಕೃಷಿ ಇಲಾಖೆಯಿಂದ ಕೂಡ ನನಗೆ ಅದಕ್ಕೆ ಅಪ್ರಿಸಿಯೇಷನ್ ಬಂತು. ಅದು ತುಂಬ ಎಫೆಕ್ಟಿವ್. ಅದು ಕೈಲೆತ್ತು ಮಡಗೋದಕ್ಕೆ ಅವಶ್ಯಕತೆ ಇಲ್ಲ. ಕೆಲವರಿಗೆಲ್ಲ ತುಂಬ ಒಂಥರ ಅಲರ್ಜಿ ಥರ ಅವರಿಗೆ ಮುಟ್ಟಲ್ಲ ಅವರು. ಬಟ್ ಇದು ಬೈ ಇಟ್ ಸೆಲ್ಫ್ ಅದು ಮೈಗ್ರೇಟ್ ಆಗೋದು, ತಂತಾನೆ ಆ ಕಡೆ ಹೊಟ್ಟೋಗುತ್ತೆ, ಆ ಕಡೆ ಹೊಟ್ಟೋಗೋದು. ಆಮೇಲೆ 3 ತಿಂಗಳಿಗೆ ಒಂದ್ಸತಿ ನಾವು ಹಾರ್ವೆಸ್ಟ್ ಮಾಡೋದು ಈ ಗೊಬ್ಬರ. ಆಯಿತು. ಅದು ಒಂದು ಮರಕ್ಕೆ ಬಿಕಾಸ್ ಸರ್ಪ್ಲಸ್ ಇದೆ ನಮಗೆ. ಈಗ 2 ತೊಟ್ಟಿ ಅಂದರೆ ಆಲ್ಮೋಸ್ಟ್ 8 ಟನ್ ಬರುತ್ತೆ. ಆದರೆ ನಮಗೆ ಅಷ್ಟೇ ಅವಶ್ಯಕತೆ ಇಲ್ಲ. ಬಟ್ ನಾವು ಸಿಂಪ್ಲಿ ಹಾಕೋದು ಎಲ್ಲ ಪಾತಿ ಹೊಡೆದು ಗೊಬ್ಬರ ಹಾಕೋದು. ಒಂದು 6ರಿಂದ 10 kg ತನಕ ಹಾಕೋದು ನಾವು ಒನ್ ಟೈಮ್. ಇದೊಂದೇನಾ ಅಥವಾ ಮಣ್ಣಿನ ಫಲವತ್ತತೆಗೆ ಇನ್ನೂ ಏನಾದ್ರು ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಬೋರೋನು ಅದೆಲ್ಲ ನಮಗೆ ಒಂದು ವರ್ಷಕ್ಕೆ 5 kg ಹಾಕಬೇಕು. ಅದು ಕೃಷಿ ಇಲಾಖೆ ಅಡ್ವೈಸ್ ಪ್ರಕಾರ ನಾವು ಹಾಕೋದು. 1 ಎಕರೆಗೆ 5 kg. ಯಾವ್ದನ್ನ? ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಬೋರೋನು, ಜಿಂಕು ಅಂತ 16 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಅದು ನಾವು ಹೊರಗಡೆ ಕೃಷಿ ಇಲಾಖೆ ಅಪ್ರೂವಲ್ ಇರೋದು ಮಾತ್ರ ತಗೊಂಡ್ಬಂದು ಹಾಕೋದು ನಾವು. ಆಯ್ತು. ಆಮೇಲೆ ನಮಗೆ ಜೀವಾಮೃತ ನಾಟಿ ಹಸುವಿದೆ ನಮಗೆ. ಒಂಗೋಳ್, ಆಂಧ್ರ ನಾಟಿ ಒಂಗೋಳ್. ಅದು ಒಳ್ಳೆ ಹಸು ಜೊತೆಗೆ ಬೇರೆ ಇನ್ನೇನಾದ್ರು ಪ್ರಾಣಿಗಳಿದಾವ? ಹಸುವಿದೆ ಈಗ ಸದ್ಯಕ್ಕೆ, ಕರು ಇದೆ. ಆಮೇಲೆ ನಾಯಿ ಬೇಕು, ಅದು ಇದೆ. ಬಟ್ ಅದು ಈಗ ಮನೆಯಲ್ಲಿ ಇದೆ, ಟ್ರಾನ್ಸ್ಫರ್ ಮಾಡ್ತೀನಿ ಈಗ. ಸಮ್ಮರ್ ಆದ್ಮೇಲೆ ಬೇರೆ ಮೇಕೆ, ಕುರಿ ಇಲ್ಲ, ಅದು ಶೆಡ್ ಹಾಕಿದೆ. ಒಂದು ಶೆಡ್ ಕಟ್ಟಿದೆ ನಾನು. 60-20 ಶೆಡ್ ಒಂದು ಕಟ್ಟಿದೆ. ಮೇಕೆ ಮತ್ತೆ ಕೋಳಿ, ನಾಟು ಕೋಳಿ ಮುಂದೆ ಮಾಡಿ ಈಗ ರೈಟ್ ಟೈಮ್ ಅಲ್ಲ, ಯಾಕಂದ್ರೆ ಬಿಸಿಲು ಟೈಮ್ ಅಲ್ವಾ. ಒಂಗೋಲ್ ತಳಿನೇ ತಗೊಂಬಂದ್ರಿ? ಅದು ಒಳ್ಳೇದದು, ಯಾಕಂದ್ರೆ ಲಾರ್ಜ್ ಅಮೌಂಟ್ ಆಫ್ ಸಗಣಿ ಸಿಗುತ್ತೆ ನಮಗೆ. ಗಂಜಲ ತುಂಬಾ ಒಳ್ಳೇದದು. ಅಂಡ್ ಹಸು ತುಂಬಾ ದೊಡ್ಡ ಹಸು ಅದು. ಆಯ್ತು. ನನ್ನ ಹೈಟ್ ಇದೆ ಆಲ್ಮೋಸ್ಟ್. ನೀವೆಷ್ಟು ಹೈಟ್ ಇದ್ದೀರಿ? 6 ಅಡಿ 5.5 ಅಡಿ 5 ಕಾಲು ಅಡಿ. ಎಲ್ಲಿಂದ ತಂದ್ರಿ ಒಂಗೋಲ್? ಅದು ನಮಗೆ ಒಬ್ರು ಫ್ರೆಂಡ್ ಕೊಟ್ರು. ಹೌದಾ? ಅಂದ್ರೆ ನಿಮಗೆ ಅದು ಕರು ಆಗುವಾಗ ಸ್ಮಾಲ್ ಕಾಫ್ ಇರೋ ಆ ಟೈಮಲ್ಲಿ ನಾನು ತಗೊಂಡಿದ್ದು 4 months. ಎಷ್ಟು ಹಾಲು ಕೊಡುತ್ತೆ ಅದು? ಒಂದು 3 ಲೀಟ್ರು ಒಂದು ಹೊತ್ಕ. ಬಟ್ ಅದು ಈಗ ಕರು ಕುಡಿಯೋದು, ಅದು ಕರುನೇ ಕೊಡೋದು. ನಾವು ಅಷ್ಟೇ ಯೂಸ್ ಮಾಡಲ್ಲ. ನಾವು ದಿನ ತೋಟದಲ್ಲಿ ಇರಲ್ಲ. ಹೌದಾ? ಅಂದ್ರೆ ಕರುಗೆ ಬಿಟ್ಬಿಡ್ತೀವಿ. ಕರುಗೆ ಬಿಟ್ಬಿಟ್ಟಿದೆ. ಕರು ಈಗ ಹಸು ಸೈಜ್ ಆಯ್ತು. ಹೌದು, ಕರು. ಸರಿ. ಮೇನ್ ಪರ್ಪಸ್ ನಮಗೆ ಗಂಜಲ ಬೇಕು, ಸಗಣಿ ಬೇಕು. ಆಯ್ತು. ಅಂದ್ರೆ ನೀವೇನ್ ಮಾಡ್ತೀರಿ? ಜೀವಾಮೃತಕ್ಕೆ ಈ ಸಗಣಿ ಬಳಸ್ತೀರಿ? ಹೌದು, ಜೀವಾಮೃತಕ್ಕೆ ಗಂಜಲ ಮಾಡೋದು. ಸಗಣಿ ಇದಕ್ಕೆ ಎರೆಹುಳ ತೊಟ್ಟಿಗೆ. ಆಯ್ತು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ಎಕ್ಸ್ಟ್ರಾ ಹಾಕೋದು. ಮತ್ತೆ ಬೇವಿನ ಹಿಂಡಿ, ಬೇವಿನ ಎಣ್ಣೆ, ಮಜ್ಜಿಗೆ ಹುಳಿ, ಇದೆಲ್ಲ ನಾವು ಮಾಡಿ ಸ್ಪ್ರೇ ಮಾಡೋದು. ಅದ ಪೆಸ್ಟಿಸೈಡ್ಸ್ ಥರ. ಇದಕ್ಕೆ ಮಿಲ್ಲಿಬಿಟ್ಸ್ ಅದೆಲ್ಲ ಇದೆ. ಅದಕ್ಕೆಲ್ಲ ನಾವು ಇದೇ ಹಾಕೋದು, ಮಜ್ಜಿಗೆ ಹುಳಿ ಡೈಲ್ಯೂಟ್ ಮಾಡಿ ಹಾಕೋದು. ಮತ್ತು ಈ ಎರೆಹುಳ ತೊಟ್ಟಿಂದ ಒಂದು ರಸ ಬರುತ್ತೆ, ಅದು ಡೈಲ್ಯೂಟ್ ಮಾಡಿ ನಾವು ಹೊಡೋದು. ಅದು ಎರೆಜಲ. ಅದು ನಮಗೆ ಇದಕ್ಕೂ ಪೆಸ್ಟಿಸೈಡ್ಗೂ ಆಗುತ್ತೆ, ಗೊಬ್ಬರಕ್ಕೂ ಆಗುತ್ತೆ. ಸರ್, ನೀವು ಹೇಗೆ ಮಾಡ್ತೀರಿ ಸರ್? ಬೆಳೆಗಳಿಗೆ ಏನು ಗೊಬ್ಬರ ನಿರ್ವಹಣೆ ಹೇಗೆ ನಿಮ್ಮದು? 5 ವರ್ಷ ನಮ್ಮ ಅಲ್ಲೇ ಸುತ್ತಮುತ್ತ ಕೊಟ್ಟಿಗೆ ಗೊಬ್ಬರಗಳನ್ನು ರೈತರುಗಳ ಹತ್ರ ಇರ್ತಿತ್ತು, ಅದು ತೊಗೊಂಡ್ಬಿಟ್ಟು ಹಾಕ್ಕೊಂಡು ಮಾಡ್ತಾಯಿದ್ವಿ. ಆವಾಗಲೇ ಹೋಗಿ ಜೀವಾಮೃತ ಮಾಡ್ತಾಯಿದ್ವಿ. ಸೊ ಏನೇನು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸ್ ಇದೆ ಅದನ್ನೆಲ್ಲ ಹಾಗೆ ಮಾಡ್ತಾಯಿದ್ವಿ. ಬಟ್ ಇವಾಗ ಕಳೆದ 5-6 ವರ್ಷದಿಂದ ನಾವು ವರ್ಷಕ್ಕೊಂದ್ಸರಿ ಇಲ್ಲಿ ಗೋಶಾಲೆಯಿಂದ ಗೊಬ್ಬರ ತೊಗೊಂಡೋಗ್ಬಿಟ್ಟು ಇಲ್ಲಿ ಹಾಕಿಸ್ತಾ ಇದ್ದೀನಿ. ಸೊ ಅದರ್ವೈಸ್ ಯಾವ ಸ್ಪ್ರೇಸ್ ಕೂಡ ಏನೂ ಮಾಡ್ತಾಯಿಲ್ಲ. ಇರೋ ಮಾವಿನ ಸೀಸನಲ್ಲಿ ಎಲ್ಲ ಬರುತ್ತೆ, ಭಾಳ ಎಲ್ಲ ಆಲ್ಮೋಸ್ಟ್ ಒಂದು 60% ವೇಸ್ಟೇ ಆಗುತ್ತೆ ಖಂಡಿತವಾಗ್ಲೂ. ಸೊ ಅದಕ್ಕೇನು ಸ್ಪ್ರೇಗಳು ಆ ಥರ ಯಾವ ಥರನೂ ಮಾಡ್ತಾಯಿಲ್ಲ. ಅದೇನು ಬರುತ್ತೆ ಅದ್ರ ಬಗ್ಗೆ
ಅದನ್ನು ತೊಗೊಂಡು ಜಾಗರೂಕತೆಯಿಂದ ತೊಗೊಂಡು ಉಪಯೋಗಿಸ್ಕೋತಾ ಇದ್ದೀವಿ ಅಷ್ಟೇ. ಹೋಗೋ ಅಷ್ಟು ಹೋಗ್ಲಿ ಬರೋ ಅಷ್ಟು ಬರಲಿ ಅಂತ. ಏನು ಔಷಧಿ ಏನು ಹೊಡೆಯಲ್ಲ ನೀವು? ಸಾವಯವ ಔಷಧಿ ನಾನು ಕೇಳೋದು. ಅದೂ ಮಾಡಲ್ಲ, ನ್ಯಾಚುರಲಾಗಿ ಏನಿರುತ್ತೆ ಅದಿದೆ ಆಲ್ಮೋಸ್ಟ್. ಥಾಮಸ್ ಅವ್ರಿಗೇನು ಮಾವಲ್ ಸಮಸ್ಯೆ ಇಲ್ವಾ? ಸಮಸ್ಯೆ ಇದೆ. ಒಂದು 20 to 30% ವೇಸ್ಟ್ ಆಗುತ್ತೆ ಹುಳಗಳು. ಅದಕ್ಕೆ ನಾನು ಫೆರಮಾನ್ ಟ್ರ್ಯಾಪ್ ಹಾಕಿದೆ. ಅದರಿಂದ ಸ್ವಲ್ಪ ಇಂಪ್ರೂವ್ ಆಯಿತು. ಅದು ಮತ್ತು ಜೇನು ಪೆಟ್ಟಿಗೆ ಇದೆ, 5-6 ಪೆಟ್ಟಿಗೆ ಇದೆ. ಅದು ಆ್ಯಕ್ಚುಲಿ 110 ಪೆಟ್ಟಿಗೆ ಇತ್ತು ಈ ತೋಟದಲ್ಲಿ. ಬಟ್ ಸುತ್ತಮುತ್ತ ಇರೋರೆಲ್ಲ ಕೆಮಿಕಲ್ ಹೊಡೆದು ಹುಳಗಳೆಲ್ಲ ಸತ್ತೋಯ್ತು. ನೆಕ್ಟರ್ ತಗೊಂಡು ಬಂದು ಸತ್ತು ಹೋಗೋದು. ಅದಕ್ಕೆ ಈಗ ಒಂದು 6 ಪೆಟ್ಟಿಗೆ ಇದೆ, ಅದರಲ್ಲಿ ಹುಳಗಳಿದೆ. ಪಾಲಿನೇಷನ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅರೌಂಡ್ 10 to 15% ಇನ್ಕ್ರೀಸ್ ಆಯಿತು ಕ್ರಾಪು ಪಾಲಿನೇಷನಿಂದ. ನೋಡಿ, ಇಲ್ಲೇ ಇದ್ದಾರೆ ನಿಮ್ಮ ಸ್ನೇಹಿತರು, ನಿಮ್ಮ ಹತ್ರ 60%. ಫಾರ್ಮೋನ್ ಟ್ರ್ಯಾಪ್ ನಾನು ಹಾಕಿದ್ದೀನಿ. ಫಾರ್ಮೋನ್ ಟ್ರ್ಯಾಪ್ ಬಟ್ ಕೆಲವು ಸರಿ ವರ್ಕ್ ಆಗುತ್ತೆ, ಕೆಲವು ವರ್ಕ್ ಆಗಲ್ಲ. ಬಟ್ ಐ ಮೀನ್ ಎಷ್ಟು ಸಿಕ್ಕುತ್ತೆ ಅಷ್ಟೇ ಕೊನೆಗೆ. ಆಯಿತು ಸರ್, ಸಂತೋಷ. ನೀವು ಸಿಂಪರಣೆ ಏನಾದರೂ ಮಾಡ್ತೀರಾ? ಅದೇ ಹುಳಿ ಮಜ್ಜಿಗೆ ಮಾಡ್ತೀನಿ ಅಂದರೆ ಅದ್ರ ಜೊತೆಗೆ ಇನ್ನೇನಾದ್ರು ಮಾಡ್ತೀರಾ? ಏನು ಮಾಡೋದಿಲ್ಲ, ಅದೊಂದೇ ಹುಳಿ ಮಜ್ಜಿಗೆ. ಇವಾಗ ನಮ್ಮ ಮಾರ್ಕೆಟಲ್ಲಿ ಶೇಷ್ ಕುಮಾರ್ ಅವರೆಲ್ಲ ಹೇಳಿದ್ದಾರೆ, ಈ ಸರಿ ಬೇವಿನ ಎಣ್ಣೆನ ಅಜಡಿಯಾಚಿನ ಜೊತೆಗೆ ಕರ್ಪೂರ ಹಾಕ್ಬಿಟ್ಟು ಈ ಸರಿ ಹರಳು ಕಚ್ಚಿದ ಮೇಲೆ ಹೊಡಿ ಅಂತ ಹೇಳಿದ್ದಾರೆ. ಈ ಸರಿ ಉಳಿಸ್ಕೋಬೇಕಂತ ಮನಸ್ಸು ಮಾಡಿದ್ದೀನಿ. ಓಕೆ, ಆಯಿತು ಸರ್. ಮತ್ತು ಮಣ್ಣಿಗೆ ನೀವು ಎರೆಗೊಬ್ಬರ ಹಾಕ್ತೀರಾ? ಎರೆಗೊಬ್ಬರ ಹಾಕಿದ್ದಲ್ಲ, ಇವಾಗ ಸಾಕಷ್ಟು ಫಲವತ್ತತೆ ಭೂಮಿನಲ್ಲಿ ಬಂದಾಗಿದೆ. ಯಾವ ಲೆಕ್ಕದಲ್ಲಿ ಹೇಳ್ತೀರಿ ಬಂದಿದೆ? ಇವಾಗ ನಾನು ಟೆಸ್ಟಿಂಗ್ ಕೊಟ್ಟಿದ್ದೀನಿ, ರಿಸಲ್ಟ್ ಬರಬೇಕು. ಬಟ್ ಐ ಕುಡ್ ಸಿ ಏನು ನಮ್ಗೇನು ಅದು ರಿಸಲ್ಟ್ಸ್ ಕಾಣಿಸ್ತಾ ಇದೆ ಅಲ್ಲ. ಅದೇ ಹೇಳಿ ಸರ್, ಅದು ಫಲವತ್ತತೆ ಹೇಗಿದೆ ಅಂತ ಹೇಳಿದ್ರೆ, ನಾನೇನು ಅಲ್ಲೋಗಿ ಭೂಮಿ ಒಳಗಡೆ ಕೆತ್ತಿದಾಗ ಅನುಭವ ಆಗುತ್ತೆ. ಒಂದಾಳು ಕೆಲಸ ಮಾಡ್ತೀನಿ, ಪ್ರತಿ ಶನಿವಾರ ಭಾನುವಾರ ನಾನು ತೋಟದಲ್ಲಿ ಇರ್ತೀನಿ. ಅವಾಗ ಒಂದೊಂದು ಜಾಗದ ಗಿಡದ ಹತ್ರನೂ ಹೋಗಿ ನಾನು ಅಗತೆ ಮಾಡಿದಾಗ ಅಲ್ಲಿ ಎಷ್ಟು ಸಾಯಿಲ್ ಯಾವ ಥರ ಇದೆ, ಗೆದ್ಲಿದೆ ನನ್ನ ಜಮೀನಲ್ಲಿ ಬೇಕಾದಷ್ಟು ಗೆದ್ಲಿದೆ, ಹಾಕಿದ್ದೆಲ್ಲನೂ ಬೇಗ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಸಾಯಿಲ್ ಈಸ್ ವೆರಿ ಪೋರಸ್ ಇನ್ ನೇಚರ್ ಇನ್ ಮೈ ಫಾರ್ಮ್. ಸೊ ಐ ಆಮ್ ಅಬ್ಸಲ್ಯೂಟ್ಲಿ ವೆರಿ ಹ್ಯಾಪಿ ವಿತ್ ದಟ್. ನೀವೇನು ಮಲ್ಚಿಂಗ್ ಎಲ್ಲ ಮಾಡ್ತೀವಿ? ಮಲ್ಚಿಂಗ್ ಕಂಟಿನ್ಯೂ ಮಾಡ್ತೀವಿ. ಏನು ಮಾಡ್ತೀರಿ ಮಲ್ಚಿಂಗ್? ನಾವು ಆ ಗುಂಡಿ ಪಕ್ಕದಲ್ಲೇ ಸ್ಟಾರ್ಟಿಂಗಿಂದ ನಾವು ಗುಂಡಿ 6 ಅಡಿ 3 ಅಡಿ 4 ಅಡಿ ಡೆಪ್ತಲ್ಲಿ ಗುಂಡಿ ಮಾಡಿದ ಜಾಗದಲ್ಲೇ, ಗುಂಡಿ ಪಕ್ಕದಲ್ಲೇ ನಾವು ಗಿಡಗಳನ್ನ ನೆಟ್ಟಿದ್ದು. ಎಷ್ಟು ದಪ್ಪ ಇದೆ ಒಂದೊಂದು ಬುಡ ಅಂತ ಹೇಳಿದ್ರೆ, ಈಗಾಗಲೇ 1.5 ಅಡಿ ಗಾತ್ರ ಇದೆ ಒಂದೊಂದು ಬುಡನೂ, ಅಷ್ಟು ಚೆನ್ನಾಗಿದೆ. ಸೊ ನಾವು ಏನು ಆ ಗಿಡದಿಂದ ಬೀಳ್ತಿತ್ತಲ್ಲ ಎಲೆ ಎಲ್ಲನೂ, ಅದು ಆ ಗುಂಡಿಗೆ ಬೀಳ್ತಾ ಇತ್ತು. ಗುಂಡಿಗಳಿಗೆ ಆಲ್ಮೋಸ್ಟ್ ಗುಂಡಿ ಪಕ್ಕದಲ್ಲಿ ಗುಂಡಿಗೆ ಬೀಳ್ತಿತ್ತು. ಗುಂಡಿನಲ್ಲಿ ನೀರು ಬಂದಾಗ ಗೊಬ್ಬರ ಆಗ್ತಾ ಇತ್ತು. ಆಲ್ಮೋಸ್ಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್, ಯು ಡೋಂಟ್ ಹ್ಯಾವ್ ಟು ಟೇಕ್ ಕೇರ್. ಕಾಡುಗಳ ಥರನೇ ಬೆಳ್ಕೊಂಡಿದೆ ಅದು. ಸ್ಟಾರ್ಟಿಂಗಲ್ಲಿ ಮಾತ್ರ ಮಾಡಿದ್ವಿ, ಇವಾಗ ಖಂಡಿತವಾಗ್ಲೂ ಬೇಕಿಲ್ಲ. ಥಾಮಸ್ ಅವರೇ, ನಿಮಗೆ ನಿರ್ವಹಣೆಗೆ ಅಂತ ಏನು ಖರ್ಚಾಗ್ಬೋದು ನಿಮ್ಮ 3-3.5 ಎಕರೆ ಜಮೀನು? ಸರ್, ಲೆಕ್ಕ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಅಂದಾಜು ಮೇಲೆ ಹೇಳಿ. ಅಂದಾಜು ಒಂದು 10 to 15% ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಹೋಗ್ಬಿಟ್ರೆ ನೀವು ಖರ್ಚೇನು ನೀವು ಬರ್ದಿಡಲ್ವಾ? ಇದೆ, ಬಟ್ ಅದರಲ್ಲಿ ನಮಗೆ ಖರ್ಚುಗಳು ಬರೋದು ಹೊಸ. ಈಗ ಹೋದ ವಾರ ನನಗೆ ಒಂದು ಮೋಟ್ರ್ ಕೆಟ್ಟೋಯ್ತು, 60,000 ಖರ್ಚು ಆಯಿತು. ಅದು ಲಾಸ್ ಅದು. ಬಟ್ ನಮ್ಮ ಖರ್ಚು ಬಿಟ್ಟು ನಮಗೆ ಒಂದು ಪ್ರತಿ ತಿಂಗಳಿಗೆ ಒಂದು 5,000 to 8,000 ತನಕ ಬರುತ್ತೆ. ಓಕೆ ಸರ್, ತಮಗೆ ಎಷ್ಟು ಖರ್ಚಾಗ್ತಿದೆ? ನಾವು ಇವಾಗ ತಿಂಗಳಿಗೆ 25 ಎಕರೆ ನೋಡ್ಕೊಳ್ಳೋಕ್ಕೂ ಒಂದೇ ಒಂದು ವಾಚ್ ಆ್ಯಂಡ್ ವಾರ್ಡ್ ಇರೋದು. ಅಲ್ಲಿ ನೀರಿನ ನಿರ್ವಹಣೆಗೆ ಸರ್ಕಾರ ಕೊಡೋ 6 ಗಂಟೆ ನೀರು ಸಾಕಷ್ಟು. ಎಲ್ಲರೂ ಹಾರ್ಟಿಕಲ್ಚರ್ 6 ಗಂಟೆ ಕರೆಂಟ್ ಕೊಡೋದು ಬೇಕಾದಷ್ಟು ನನಗೆ ಸಾಕು. ಬಿಕಾಸ್ ನಾನು ಯಾವುದೂ ಫಸ್ಟೆಲ್ಲ ಇನಿಷಿಯಲ್ ಸ್ಟೇಜಸಲ್ಲಿ ವಿ ಹ್ಯಾವ್ ಡನ್ ಲಾಟ್ ಆಫ್ ಕಾಳುಗಳನ್ನೆಲ್ಲ ಬೆಳ್ಕೊಂಡು ತುಂಬ ಕಷ್ಟಪಟ್ವಿ. ಸೊ ನಮಗೇನು ಖರ್ಚು ಆದಾಯಕ್ಕೆ ಅದಕ್ಕೆ ಖರ್ಚೇ ಜಾಸ್ತಿ ಇರ್ತಿತ್ತು, ಆದಾಯ ಅನ್ನೋದು ಕಾಣ್ತಾನೆ ಇರಲಿಲ್ಲ. ಆವತ್ತಿನ ದಿವಸ ರೈತನ ಎಷ್ಟು ಕಷ್ಟಪಡ್ತಾರೆ, ಏನಕ್ಕೆ ಇಷ್ಟು ಕಷ್ಟಪಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಅದಕ್ಕೆ ಅವಾಗ ಬಂದಿದ್ದು ಸಮಸ್ಯೆನ ಸ್ಟಾರ್ಟ್ ಆಯಿತು ನನ್ನ ಮನಸ್ಸಲ್ಲಿ. ನಾವೇನು ಮಾಡ್ತಾಯಿದ್ದೀವಿ, ಒಳಸ್ಗಳಿಂದ ತಂದು ಹಾಕೋದು. ಫೈನಲಿ ನನ್ನ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡ್ಕೋಬೇಕು, ಹೊರಗಡೆ ಕೆಲಸ ಮಾಡ್ತಾಯಿದ್ರೂ ಅಷ್ಟೆಲ್ಲ ದುಡ್ಡು ಇರ್ತಿರ್ಲಿಲ್ಲ, ತೊಗೊಂಡೋಗಿ ಜಮೀನು ಹಾಕ್ಲಿಕ್ಕೆ ಅಷ್ಟೆಲ್ಲ ದುಡ್ಡು ಬರ್ತಿರ್ಲಿಲ್ಲ. ಬಟ್ ಅವತ್ತು ನಮ್ಗೆ ಅರಿವಾಯಿತು ಎಷ್ಟು ಸಮಸ್ಯೆ ಇದೆ ಅಂಥೇಳಿ. ಆಮೇಲೆ ಏನು ಮಾಡಿದ್ವಿ, ಎಲ್ಲ ಈ ಕಾಳುಗಳು ಬೆಳೆಯೋದು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಹಾರ್ಟಿಕಲ್ಚರ್ ಕಡೆಗೇ ಸ್ಟಾರ್ಟ್ ಆಯಿತು. 5ನೇ ವರ್ಷದಿಂದ ಒಂದೊಂದಾಗೆ ಬರೋಕ್ಕೆ ಶುರುವಾಯಿತು. ಇವತ್ತಿನ ದಿವಸ ಯಾವ ಥರ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬರ್ತಾ ಇರೋ ಆದಾಯ ಅಲ್ಲಿ ನಿರ್ವಹಣೆಗೆ ಸರಿ ಹೋಗಿದೆ. ಖಂಡಿತವಾಗ್ಲೂ ಐ ಆಮ್ ಕಾನ್ಫಿಡೆಂಟ್ ದಟ್ ವಿಲ್ ಬಿ ಏಬಲ್ ಟು ಮೇಕ್ ಪ್ರಾಫಿಟ್. ಬಟ್ ಎಲ್ಲದಕ್ಕಿಂತ ಸಮಸ್ಯೆ ಬಂದಿದ್ದು ನಮಗೆ, ನಾವು ಬೆಳೆದಿದ್ದ ಪದಾರ್ಥನ ಕಷ್ಟಪಟ್ಟು ತೊಗೊಂಡೋಗಿ ಎಲ್ಲಿ ಮಾರಾಟ ಮಾಡೋದು ಅಂತ ಸಮಸ್ಯೆ ಬಹಳ ಎದುರಾಯಿತು. ಆವಾಗ ಶುರು ಮಾಡ್ಕೊಂಡ್ವಿ, ಏನು ನಮ್ಮದೊಂದು ಮಾರ್ಕೆಟ್ ಮಾಡಬೇಕು. ಇವತ್ತಿನ ದಿವಸ ನಾನು APMCಗೆ ತೊಗೊಂಡೋದೆ. APMCನಲ್ಲೂ ಕೂಡ ಅದಕ್ಕೆ ನೀವು ಮೆಂಬರ್ ಆಗಿರಬೇಕು, ಅಲ್ಲಿ ಪರಿಚಯದವ್ರು ಇರಬೇಕು,
ನಿಮ್ಮ ಪದಾರ್ಥನ ತೊಗೊಂಡೋಗಿ ಫಸ್ಟು ಈಗಳಿತಾರೆ, ಏನು ಬೆಳ್ಕೊಂಬಂದಿಯ ನಾವು ಯಾರೋ ಒಂದು ರೈತ ಅಂತೆ ಇಂತಾರೆ ಹಿಂಗೇನು ಅಂತ. ನೆಕ್ಸ್ಟ್ ತೊಗೊಂಡೋದ್ವಿ ಆಪ್ಕಾಮ್ಸಿಗೆ ತೊಗೊಂಡೋದ್ವಿ. ಆಪ್ಕಾಮ್ಸಲ್ಲಿ ಬೆಳಗ್ಗೆ 6:30 ತೊಗೊಂಡೋಗಿ ಕ್ಯೂನಲ್ಲಿ ಅವ್ರು ಬರ್ತಾರೆ. ಆಪ್ಕಾಮ್ ಸ್ಟೋರ್ಸಲ್ಲಿ ಇರೋರು ಅವ್ರು ಸೆಲೆಕ್ಟ್ ಮಾಡಬೇಕು ನಿಮ್ಮ ಪದಾರ್ಥ ನೋಡ್ಬಿಟ್ಟು ಚೆನ್ನಾಗಿದೆಯಾ ಇದು, ಅವನ ಹತ್ರ ಇದೆ, ಓಕೆ ಇಲ್ಲಿ ಕಾಯ್ತಾಯಿರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಆಯಿತಾ. ನೆಕ್ಸ್ಟು ಸಾವಯವ ಮಾರ್ಕೆಟ್ಗಳು. ಅವ್ರಿಗೆ ಪಾಪ ನಾವು ತೊಗೊಂಡೋಗಿ ಕೊಡ್ತಿದ್ವಿ, ಅವ್ರ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೋತಾ ಇದ್ರು, ಬಾಕಿದು ನಾವು ಅವ್ರು ತೊಗೊಳಕ್ಕಾಗ್ತಿರ್ಲಿಲ್ಲ. ಎಲ್ಲನೂ ಸಮಸ್ಯೆ ಬರೋಕ್ಕೆ ಶುರುವಾಯಿತು. ಯಾವುದರಿಂದನೂ ನಮಗೆ ಅದನ್ನು ಎಲ್ಲಿಂದ ಹಾರ್ವೆಸ್ಟಿಂಗ್ ಮಾಡಿ ಹಣ್ಣುಗಳನ್ನೆಲ್ಲ ಕಿತ್ಕೊಂಬಂದು ಯಾರ ಹತ್ರ ತೊಗೊಂಡೋದ್ರೂ ಅದಕ್ಕೆ ಸರಿಯಾದ ಬೆಲೆ ಕೊಡ್ತಿರ್ಲಿಲ್ಲ. ಇದು ಎಷ್ಟು ಇದರಿಂದ ಬೇಜಾರಾಗ್ಬಿಟ್ಟು ನಾವೇನು ಮಾಡಿದ್ವಿ, 3-4 ಜನ ರೈತರು ಸೇರಿಕೊಂಡು ಒಂದು ಮಾರ್ಕೆಟ್ ಶುರು ಮಾಡೋಣ ಅಂತ. ನಿಮ್ಮದೇ ಮಾರ್ಕೆಟ್? ನಮ್ಮದೇ ಮಾರ್ಕೆಟ್ ಯಾಕೆ ಶುರು ಮಾಡಿ. ಏನು ಹೆಸರು ಇಟ್ಕೊಂಡ್ರಿ? ಅದಕ್ಕೆ ಆ ಹೆಸರು ಇಡಬೇಕಾದ್ರೆ ಭಾಳ ಬ್ರೈನ್ ಸ್ಟಾರ್ಮ್ ಮಾಡಿದ್ವಿ ನಾವು. ಓಕೆ, ನಲ್ಲಕೀರೆ ಅಂತ ತಮಿಳ್ನಾಡಲ್ಲಿತ್ತು, ಚೆನ್ನೈನಲ್ಲಿ. ಸೊ ನಾವು ಯಾಕೆ ಕನ್ನಡದಲ್ಲಿ ಒಂದು ಹೊಸ ಚೆನ್ನಾಗಿರೋದು ಹೆಸರಿಡಬಾರ್ದು ಅಂತೇಳಿ ಸಖತ್ ಸೊಪ್ಪು, ಸಖತ್ ಅಂತ ಹೇಳಿದ್ರೆ ಸೂಪರ್ ಅಂತ, ಸಖತ್ ಸೊಪ್ಪು ಅಂತ ಒಂದು ಮಾರ್ಕೆಟ್ ಶುರು ಮಾಡೋಣ ಅಂತ. ಎಲ್ಲಿ ಮಾಡಿದ್ರಿ? ವಿಜಯನಗರ 2nd ಸ್ಟೇಜಲ್ಲಿ ಕರೋನಾಗೆ ಮುಂಚೆ ನಡೀತಾ ಇತ್ತು ಒಂದು ಮಾರ್ಕೆಟ್. ಥಾಮಸ್ ಅವ್ರು ಹೇಳ್ತಾರೆ, ಒಂಚೂರು ಹೇಳಿ ಥಾಮಸ್ ಸರ್. 2016 ಆ ಮಾರ್ಕೆಟ್ ಶುರುವಾಗಿರೋದು. ಕೈಲಾಶ್ ಮೂರ್ತಿ, ವಿದ್ಯಾಮಾಮ, ನಾನು ಮತ್ತು ಆನಂದು, ಮಂಜು ಅವ್ರು ತೀರೋದ್ರು. ಸೊ 5-6 ಜನ. ಅದು ಮೂಡಾದು ಮಾರ್ಕೆಟ್, ಅದು ದೊಡ್ಡ ಮಾರ್ಕೆಟು, ತುಂಬ ಏರಿಯಾ ಇದೆ, ಪಾರ್ಕಿಂಗ್ ಎಲ್ಲ ಫೆಸಿಲಿಟೀಸ್ ಇದೆ, ಬಟ್ ಯಾರು ಯೂಸ್ ಮಾಡೋದು ಇಲ್ಲ, ಹಂಗೆ ಬಿಟ್ಟಿದೆ ಅದು. ಆ್ಯಂಡ್ ಈ ಸೋಷಿಯಲ್ ಎಲಿಮೆಂಟ್ಸು ಮತ್ತು ನಾಯಿಗಳು ಎಲ್ಲ ನಾಶ ಮಾಡಿದ್ದು. ನಾವು ಹೋಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಶುರು ಮಾಡಿ ಕೊರೋನಾ ತನಕ ಮಾರ್ಚ್ಲೇನೋ ಇದು ಮಾಡಿದವರು ಫಸ್ಟು ಲಾಕ್ಡೌನ್, ಅಲ್ಲಿ ತನಕ ನಾವು ಮಾಡಿದ್ದು. ಆ ಟೈಮ್ ತನಕ ನಾವು ಮಾಡಿದ್ದು ಕಂಟಿನ್ಯೂಸ್. ಜನ ಬಂದು ತಗೊಂಡು ಹೋಗೋದು, ಬಟ್ ಇಷ್ಟೇ ಅಡ್ವರ್ಟೈಸ್ಮೆಂಟ್ ಏನೂ ಇರಲಿಲ್ಲ. ವಿ ಆರ್ ನಾಟ್ ದಟ್ ಅಷ್ಟೇ ಆರ್ಗನೈಸ್ಡ್ ಇರಲಿಲ್ಲ. ಏನೇನೋ ಯಾರೋ ಬರೋದು ಬಂದು ತಗೊಂಡು ಹೋಗೋದು. ಒಂದು 2000 to 3000 rupees ಎವ್ರಿ ಸಂಡೇ, ಭಾನುವಾರ ಮಾತ್ರ. ಬೆಳಿಗ್ಗೆ ಒಂದು 7:30 to 11 ಗಂಟೆ ತನಕ ಇತ್ತದು, ಗೋಯಿಂಗ್ ಸ್ಮೂತ್ಲಿ. ಆಮೇಲೆ ಲಾಕ್ಡೌನ್ ಬಂದು ಎಲ್ಲ ಕನೆಕ್ಷನ್ ಹೋಯಿತು. ಮತ್ತು ನಾನು, ವೇಣು ಸರು ಮತ್ತು ಇನ್ನೊಬ್ರು ಹರೀಶ್ ಆಚಾರ್ಯ, ಶ್ರಮಿತ್ ಅಂತ, ವಿ ಸ್ಯಾಟ್ ಟುಗೆದರ್ ಆ್ಯಂಡ್ ಡಿಸ್ಕಸ್ಡ್. ಇವರೇ ಐಡಿಯಾ ಕೊಟ್ಟರು ನಮಗೆ. ಸೊ ಶುರು ಮಾಡೋಣ ಅಂತ. ಯಾವಾಗ ಶುರು ಮಾಡಿದ್ರಿ? ಮತ್ತೆ 2022 ಮಾರ್ಚ್. ಓಕೆ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ, ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಮುಂದುವರಿಸಿ ಸಾಹೇಬ್ರೆ ತಾವು. 2022 ಮಾರ್ಚಲ್ಲಿ ಈ ಸಖತ್ ಸೊಪ್ಪು ಅಂತ ಆರಂಭ ಮಾಡಿದ್ವಿ ನಾವು. 5 ಜನ ರೈತರು ಶುರು ಮಾಡಿ. ಎಷ್ಟು ಜನ ಇದ್ರಿ ರೈತರು? ಇವಾಗ 55 ಜನ ಇದ್ದೀವಿ. 50 ಜನ. ಓಕೆ. ಆಮೇಲೆ ಮಾರ್ಕೆಟಲ್ಲಿ ಫಸ್ಟ್ ವೀಕು ಒಂದು 20 ಜನ ಬಂದರು. ಆಮೇಲೆ ಸೋಲಾಗಿ ನೆಕ್ಸ್ಟ್ ವೀಕಲ್ಲಿ ಒಂದು 50, 100 ಹೀಗೆ ಬೆಳೀತಾ 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 ರೈತರುಗಳು ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ ಗ್ರಾಹಕರು ಬೆಳೆದ್ರು. ಇವತ್ತಿನ ದಿವಸ ಭಾಳ ಚೆನ್ನಾಗಿ ನಾವು ಮೈಸೂರಲ್ಲಿ ಭಾಳ ಫೇಮಸ್ ಆಗಿದೆ ಸಖತ್ ಸೊಪ್ಪು ಅಂತ ಮಾರ್ಕೆಟ್. ಇವಾಗ ಭಾಳ ಜನ ಗ್ರಾಹಕರು ಬರ್ತಾರೆ. ನಮ್ಗೆ ಆಲ್ಮೋಸ್ಟ್ ಒಂದು 2500 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಹತ್ರ ಇವಾಗ. ನಮ್ಮ ರೈತರು ಕೂಡ ಕೇಳ್ತಾರೆ, ಫೋನ್ ಮಾಡಿಬಿಟ್ಟು, ಸರ್ ನಾವು ಬರ್ತೀವಿ ನಿಮ್ಮ ಮಾರ್ಕೆಟಲ್ಲಿ, ನಾವು ಬಂದು ಮಾಡ್ತೀವಿ. ಅಲ್ಲಿ ಒಂದು 65 ಜನ ರೈತರು ಕೂತ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ. ಇದು ಭವ್ಯ ಸುಂದರವಾದ ಕಟ್ಟಡ. ಮೈಸೂರಿನ 4 ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಇದನ್ನು ಕಟ್ಟಿದ್ದಾರೆ ಮೂಡಾದವರು. ಆದರೆ ಇದು ಸರಿಯಾಗಿ ನಿರ್ವಹಣೆ ಆಗ್ತಾಯಿಲ್ಲ. ಇದನ್ನು ಟೇಕ್ ಓವರ್ ಮಾಡಿಕೊಂಡು ನಾವು ಅಲ್ಲಿ
ಟೇಕ್ ಓವರ್ ಅಂತ ಹೇಳಿದ್ರೆ ನಾವೇನೇ ಉಪಯೋಗಿಸ್ಕೊಂಡು ಏನೇನು ಸೌಲಭ್ಯ ಮಾಡಿದಿರಿ ಸರ್ ನೀವು ಅಲ್ಲಿಗ? ಅಲ್ಲಿ ಇವಾಗ ನಮಗೆ ಸೌಲಭ್ಯ ಅನ್ನೋದು ಅಲ್ಲಿ ಲೈಟ್ ಎಲ್ಲ ಇತ್ತು. ಇವಾಗ 6 ತಿಂಗಳಿಂದ ಸ್ವಲ್ಪ ಸಮಸ್ಯೆಗೆ ಎದುರಾಗಿದೆ. ನಿಮ್ಮ ಮಾರ್ಕೆಟ್ ಯಾವಾಗ ನಡೆಯುತ್ತೆ ಈಗ? ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 11 ಗಂಟೆ ತನಕ ಮಾರ್ಕೆಟ್ ನಡೆಸ್ತೀವಿ. ಈಗ ನೀವೇ ನಿಮ್ಮ ಪದಾರ್ಥ ಉತ್ಪನ್ನ ತರೋದು ಮಾರೋದು, ಉತ್ಪನ್ನ ಬೆಲೆ ಹೇಗೆ ನಿಗದಿ ಮಾಡ್ತೀವಿ? ಹಾಂ, ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ನಮ್ಮ ಬೆಲೆನ ನಾವೇ ನಿಗದಿ ಮಾಡ್ಕೋತೀವಿ. ನಾವೇ ಮಾಡ್ಕೋತೀವಿ, ನಾವು ಯಾರನ್ನೂ ಕೇಳಲ್ಲ. ಇವತ್ತು ಸಪೋಟ ನಾನು ಇವಾಗ ಬೆಳೀತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 120 ರೂಪಾಯಿ ಪರ್ ಕೆಜಿಗೆ ಶುರು ಮಾಡ್ತೀನಿ ಈ ಸೀಸನ್ ಸ್ಟಾರ್ಟಿಂಗಲ್ಲಿ. ಆಮೇಲೆ 80 ರೂಪಾಯಿ, ಕೆಲವು ಸರಿ 60 ರೂಪಾಯಿಗೂ ಬರ್ತೀವಿ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಈಗ ನೀವು ಸಪೋಟ ಬೆಳಿತೀರಿ, ತಾಮಸ್ ಅವರು ಬೆಳಿತೀರಿ. ನೀವು ಈ ಕಡೆ 120ಕ್ಕೆ ಮಾರ್ತಿರ್ತೀರಿ, ಆ ಕಡೆ ತಾಮಸ್ 100ಕ್ಕೆ ಮಾರ್ತಾರೆ ಅಂದರೆ ನಿಮ್ಮ ಹತ್ರ ಯಾಕೆ ಬರ್ತಾರೆ ಜನ? ಕರೆಕ್ಟ್, ಒಳ್ಳೆ ಕ್ವಶನ್ ಸರ್ ಇದು. ನನ್ನ ಕ್ವಾಲಿಟಿ ಹೇಗಿರುತ್ತೆ ಅದಕ್ಕೆ ನಾನು ನಿರ್ಧಾರ ಮಾಡ್ಕೋತೀನಿ. ಬರ್ತಾರೆ ಕಸ್ಟಮರ್ಸು, ಅವ್ರದ್ದು ನೋಡ್ತಾರೆ, ಅವ್ರ ಥರ 60 ರೂಪಾಯಿ, ನೀವು 60ನೇ ತೊಗೊಳ್ಳಿ, ನಾವೇನು ಬೇಜಾರಿಲ್ಲ, ನನ್ನ 120 ರೂಪಾಯಿ ಇರುತ್ತೆ. ನೀವು ತೊಗೊಂಡೋಗಿ ನೋಡಿ, ನನ್ನ ಚೆನ್ನಾಗಿದ್ರೆ ನನ್ನ ಹತ್ರ ಬರ್ತೀರಾ, ಅವ್ರು ಚೆನ್ನಾಗಿದ್ರೆ ಅವ್ರ ಹತ್ರ ತೊಗೊಳ್ತೀರಾ. ಅಂದರೆ ಈಗ ನೀವೇನು ಯಾರಿಗೂ ಯಾರ ಮೇಲೂ ನಿರ್ಬಂಧ ಇರಲ್ಲ ರೇಟಿಂಗ್ ಮಾರಿ? ನೋ. ಓಕೆ. ಈಗ ನಿಮಗೆ ಮಾರುವಂಥವ್ರು ಬೇಕಾದ ತಕಡಿ ತೂಕ ಎಲ್ಲ ಅವರೇ ತರಬೇಕಾ? ಇಲ್ಲಿ ನಾವೇ ತೊಗೊಂಬರ್ಬೇಕು. ಪ್ರತಿದಿನ ಹಿಂದಿನ ದಿವಸ ನಾವು ಶನಿವಾರ ನಾವು ಹಾರ್ವೆಸ್ಟ್ ಮಾಡ್ಕೋತೀವಿ. ಸೊ ಭಾನುವಾರ ಬೆಳಿಗ್ಗೆ ತೊಗೊಂಬಂದು ನಮ್ಮದೇ ತೂಕ ಇರುತ್ತೆ, ನಮ್ಮದೇ ತಕಡಿ ಇರುತ್ತೆ. ಸೊ ನಾವೇ ಬಂದು ಮಾಡ್ಕೊಳ್ತೀವಿ. ಏನಿರುತ್ತೆ ಉತ್ಪನ್ನಗಳು? ಒಂದ್ಸರಿ ನೀವು ಉತ್ಪನ್ನ ತಗೊಂಡು ಹೋಗ್ತೀರಾ ಅಂದ್ರೆ? ನಾನು 2 ಕಡೆಯಿಂದ ತರಿಸಿದ್ದು. ನರಸೀಪುರ ರೋಡಲ್ಲಿ ಕೀಳಿಂಬರ ತೋಟ, ಅದು ಮೇನ್ಲಿ ಇದು ಹಣ್ಣುಗಳು. ಕೊಡಗಿಂದ ಸ್ಪೈಸಸ್ಸು, ವ್ಯಾಲ್ಯೂ ಅಡಿಷನ್ ಐಟಮ್ಸು ಎಲ್ಲ ನಾನು ತಗೊಂಡ್ಬರ್ತೀನಿ. ಏನು ವ್ಯಾಲ್ಯೂ ಅಡಿಷನ್ ಐಟಮ್ಸ್? ವ್ಯಾಲ್ಯೂ ಅಡಿಷನ್ ಐಟಮ್ಸ್ ಅಂದರೆ ನಮಗೆ ಚಿಪ್ಸ್ ಇದೆ, ಮತ್ತು ಸ್ವೀಟ್ಸು, ಕೊಡಗು ಸ್ವೀಟ್ಸು, ಇದು ರೋಸ್ ಕುಕೀಸ್, ಕೊಡಗು ರಾಜಮುಂಡಿ ರೈಸಲ್ಲಿ ಮಾಡೋದು. ಕೊಡಗು ರಾಜಮುಂಡಿ ರೈಸ್ ತುಂಬ ಟೇಸ್ಟಿ ಅದು. ಆಮೇಲೆ ನಾವು ಮಾಡೋದು ಜ್ಯೂಸಸ್, ಲೈಕ್ ನನ್ನಾರಿ ಜ್ಯೂಸು, ಸೊಗದೆ ಬೇರು ಸರ್ಬತ್ತು, ಅದು ನಮ್ಮ ತೋಟದಲ್ಲಿ ಇದೆ. ಸೊಗದೆ ಬೇರು ಅದೊಂದು ಕಾಡು ಕಳೆ, ಅದು ಬಟ್ ಹೈಲಿ ಮೆಡಿಸಿನಲ್. ಅದು ತುಂಬ ಬಾಡಿ ಎಲ್ಲ ಕೂಲ್ ಆಗಿಬಿಡ್ತದೆ. ಒಂದು ಬಾಟ್ಲು 650 ml ಬಿಯರ್ ಬಾಟ್ಲು, ಅದು ನಾವು ರೀಸೈಕಲ್ ಮಾಡೋದು. ಹಳೆಯ ಬಾಟ್ಲುಗಳು ನಾವು ಪರ್ಫೆಕ್ಟಾಗಿ ಕ್ಲೀನ್ ಮಾಡಿ ಅಲ್ಟ್ರಾ ವೈಲೆಟ್ ಇನ್ಸ್ಪೆಕ್ಷನ್ ಹಾಕ್ಕೊಂಡು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡಿ ಅದರಲ್ಲಿ ಏನು ಗಲೀಜಿಲ್ಲ ಅಂತ ಕನ್ಫರ್ಮ್ ಮಾಡಿ ಆಮೇಲೆ ಮಾತ್ರ ಫಿಲ್ಲಿಂಗ್ ಮಾಡೋದು. 650 ml ಜ್ಯೂಸಲ್ಲಿ 35 ಗ್ಲಾಸು ನಿಮಗೆ ಮಾಡ್ಬೋದು. 35 ದೊಡ್ಡ ಗ್ಲಾಸು, ದೊಡ್ಡ ಲೋಟ, 250 ml ಲೋಟ. ಅದು ನಿಮಗೆ 10 ರೂಪಾಯಿ ಬೀಳುತ್ತದೆ. 350 ಒಂದು ಕಾನ್ಸಂಟ್ರೇಟಿಗೆ, ಒಂದು ಬಾಟ್ಲಿಗೆ. ಅದರಲ್ಲಿ 35 ಬಾಟಲ್ ರೆಡಿ ಮಾಡಿಸ್ಬೋದು. ನೀವೇನೇನು ತೊಗೊಂಡೋಗ್ತೀರಿ? ನನ್ನ ಎಲ್ಲ ಸೀಸನಲ್ ಫ್ರೂಟ್ಸ್ ಏನೇನು ಬರುತ್ತೆ, ಸೀಬೆಹಣ್ಣು, ಬಟರ್ ಫ್ರೂಟು, ಸಪೋಟ, ಬಾಳೆಹಣ್ಣು, ಫ್ಯಾಷನ್ ಫ್ರೂಟು ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀನಿ, ನಾವು ಹೊರಗಡೆ ಇವತ್ತು ನೀವು ಅಮೆಝಾನ್ ಮಾರ್ಕೆಟ್ಗೆ ಹೋದರೆ 350ರಿಂದ 400 ರೂಪಾಯಿ ಪರ್ ಕೆಜಿ ಹೇಳ್ತಾರೆ. ನಾವು ಬರೀ 100 ರೂಪಾಯಿ ಕೆಜಿ ಕೊಡ್ತೀವಿ. ಎಷ್ಟೋ ಜನಕ್ಕೆ, ನಮ್ಮ ಗ್ರಾಹಕರಿಗೆ ಆ ಫ್ಯಾಷನ್ ಫ್ರೂಟ್ ಬಗ್ಗೆ ಇಟ್ಸ್ ಹೈ ಇನ್ ವಿಟಮಿನ್ ಸಿ. ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅವ್ರಿಗೆಲ್ಲ ಹೇಳಿ, ಇದ್ರ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಎಲ್ಲ ಹೇಳಿ ಕೊಡ್ತೀವಿ. ಅದನ್ನು ಪರಿಚಯ ಮಾಡ್ತಾ ಇದ್ದೀನಿ. ಎಷ್ಟು ಹೊಸ ಹಣ್ಣುಗಳನ್ನು ನಮ್ಮ ಮಾರ್ಕೆಟಲ್ಲಿ ನಾವು ತೊಗೊಂಬಂದು ಕೊಡ್ತೀವಿ. ನೀವು ತೊಗೊಂಡೋಗಿದ್ದೆಲ್ಲ ಮಾರಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಹಾಂ, ಅದು 100% ಅದು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತೊಗೊಂಡೋಗ್ತೀವಿ, ವ್ಯಾಪಾರ ಆಗುತ್ತೆ. ಇವಾಗ ಈ ಬಹಳ ಕ್ವಶನ್ಸ್ ಇದೆ ನಮಗೆ. ಒಂದು, ಕೆಲವರು ಗ್ರಾಹಕರು ಕೇಳ್ತಾರೆ, ನೀವೇನು ಸರ್ಟಿಫಿಕೇಷನ್ ಇಟ್ಕೊಂಡಿದ್ದೀರಾ ಅಂತ. ಓಕೆ, ನಾವುಗಳು ಇಲ್ಲಿ ಸದಸ್ಯರನ್ನ ಮಾಡ್ಕೋಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ರೆಫರೆನ್ಸಲ್ಲಿ ತೊಗೊಳ್ತೀವಿ ರೈತರನ್ನ. ಇಲ್ಲಿಗೆ ಬರ್ಬೇಕಾದ್ರೆ ಮಾರ್ಕೆಟಲ್ಲಿ ನೀವು ಸಾವಯವ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ನಮಗೆ. ಅವ್ರಿಗೆ ಪರಿಚಯ, ಇವ್ರಿಗೆ ಪರಿಚಯ ಹೇಳ್ಕೊಂಡು ಬರ್ತಾರೆ. ಆಮೇಲೆ ನಮ್ಮಲ್ಲಿ ನಮ್ಮ ಗುಂಪಲ್ಲಿ ಒಂದು 4 ಜನ ಸದಸ್ಯರು ನಾವು ನೇಮಕ ಮಾಡಿಕೊಂಡು ನಾವು ಅವ್ರ ಜಮೀನಿಗೆ ಹೋಗಿ ಪರೀಕ್ಷೆ ಮಾಡ್ತೀವಿ. ಏನಾಗಿದೆ, ಅವ್ರು ಸಾವಯವದಲ್ಲಿ ಬೆಳೀತಾ ಇದ್ದಾರಾ ಇಲ್ವ. ಫಸ್ಟ್ ಆಫ್ ಆಲ್ ಮನಸ್ಸು ಸಾವಯವವಾಗಿದ್ದರೆ ಅವ್ನು ಬೆಳೆಯೋದು ಸಾವಯವಾಗೇ ಇರುತ್ತೆ. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ನಾನು. ಓಕೆ, ಅಂದರೆ ಈಗ ನಿಮ್ಮ ಮಾರುಕಟ್ಟೆನ ನೀವೇ ನಿರ್ವಹಣೆ ಮಾಡ್ಕೋತೀರಿ, ರೈತರುಗಳು ಬರ್ತಾರೆ, ಸಾವಯವ ಉತ್ಪನ್ನಗಳನ್ನು ಮಾರ್ತಾರೆ. ಪ್ರತಿ ಭಾನುವಾರ ಮಾತ್ರ ಬರೀ 3 ಗಂಟೆನಲ್ಲಿ 2ರಿಂದ 2.5 ಲಕ್ಷ ವಹಿವಾಟಾಗುತ್ತೆ. ವೆರಿ ಗುಡ್. 35 ಜನ ರೈತರಲ್ಲಿ. ಇವಾಗ ಮೊದಲು ಕಾಳೆಗೌಡರು ವಿರ್ಯಾಪಟ್ಟಣದಿಂದ ಅವರೊಬ್ಬರೇ ಸೊಪ್ಪು ತೊಗೊಂಬರ್ತಾ ಇದ್ರು. ಇವತ್ತಿನ ದಿವಸ 4 ಜನ ರೈತರು ಸೊಪ್ಪು ತೊಗೊಂಬರ್ತಾ ಇದ್ದಾರೆ. ಈಗ ನೀವು ಹೇಳ್ತಿರಲ್ಲ, ಪ್ರೈಸ್ ನಾವು ಸ್ಟಾರ್ಟಿಂಗಲ್ಲಿಂದ 10 ರೂಪಾಯಿಗೆ ಒಂದು ಕಟ್ ಕೊಡಬೇಕು ಅಂತ ನಿಗದಿಪಡಿಸ್ಕೊಂಡಿದ್ವಿ ಸೊಪ್ಪನ್ನು ಮಾತ್ರ. ಯಾಕಂತ ಹೇಳಿದ್ರೆ ಅದಕ್ಕೆ ಬೆಲೆ ಇರಬೇಕು, ಜನಕ್ಕೆ ಗೊತ್ತಾಗಬೇಕು. ಇವಾಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲು ಬಾರ್ಗೇನ್ ಬರೋದು ಕಲ್ಸ್ಕೊಂಡ್ಬಿಡೋದು. ಅವ್ರ ಅಮ್ಮ ಹೇಳ್ಕೊಟ್ಬಿಟ್ಟಿರ್ತಾರೆ, 10 ರೂಪಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಾ ಅಂತ ಹೇಳ್ಬಿಟ್ಟು 3 ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಬರಕ್ಕೆ 10 ರೂಪಾಯಿಗೆ 2 ಕೊಟ್ಟರೆ, ಇಲ್ಲ ಇನ್ನೊಂದು ಕೊಡು ಅಂತ. ಸೌಕಾರ ಆಗಿರಲಿ, ಬಡವ ಆಗಿರಲಿ, ಯಾರು ಆಗಿರಲಿ, ಈ ಬಾರ್ಗೇನ್ ಅನ್ನೋದು ಹೇಳ್ಕೊಟ್ಬಿಟ್ಟಿದ್ದಾರೆ. ಸೊ ರೈತನಿಗೆ ಎಲ್ಲಿಂದ ಈ ಬಾರ್ಗೇನನ್ನು ಬಿಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಮಾಜ, ಅವನಿಗೆ ಬೆಲೆ ಬರಲ್ಲ. ಇವಾಗ ನೀವು ಹೇಳಿದ್ರಲ್ಲ ನಮ್ಮ ಕ್ವಶನ್, ಎಕ್ಸಸ್ ಇದ್ದಿದ್ರೆ ಏನು ಮಾಡ್ತೀರಿ ಅಂತ.
ನಾವು ಇದನ್ನು ಒಂದು FPO ಆಗಿ ಕನ್ವರ್ಟ್ ಮಾಡಬೇಕು. ಬರೋ ಮುಂದಿನ ದಿನಗಳಲ್ಲಿ ಗ್ರಾಹಕರನ್ನ ನೇರವಾಗಿ ರೈತರಿಗೆ ಕನೆಕ್ಟ್ ಆಗಬೇಕು. ಮತ್ತು ಈ ಸಖತ್ ಸೊಪ್ಪು ಮಾರ್ಕೆಟು ಮೈಸೂರಿನ ಎಲ್ಲ ಭಾಗಗಳಲ್ಲಿ ತನಗೆ ತಾನೇ ಆರಂಭ ಆಗಬೇಕು. ಇದನ್ನು ನಿರ್ವಹಣೆ ರೈತರು ಒಂದು ಕಾರ್ಪೊರೇಟ್ ಕಲ್ಚರ್ನ ತೊಗೊಂಡು ಬಂದುಬಿಟ್ಟು ನಾವುಗಳೇ ಅದಕ್ಕೆ ನಿಯಮಗಳನ್ನು ಮಾಡಿಕೊಂಡ್ರೆ ಇದು ತುಂಬ ಸುಂದರವಾಗಿ ಈ ಥರ ಮಾರುಕಟ್ಟೆಗಳು ನಡೆಯುತ್ತೆ ಅಂತ ನಂಬಿಕೆ ನನ್ನಲ್ಲಿದೆ. ಈ ಥರ ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಯಾವ ಥರ ಸಹಾಯ ಬೇಕಾದ್ರೂ ನಾವು ಮಾಡಿಕೊಡ್ತೀವಿ. ಆಯಿತು ಸರ್. ಈಗ ನೀವು ಸಾವಯವ ಕೃಷಿ ಮಾಡ್ತೀರಿ, ನಿಮ್ಮದೇ ಆದ ಮಾರುಕಟ್ಟೆಯನ್ನು ಕಟ್ಕೊಂಡಿದ್ದೀರಿ, ಸಂತೋಷ. ಚೆನ್ನಾಗಿ ನಿರ್ವಹಣೆನೂ ಮಾಡ್ತಾ ಇದ್ದೀರಿ. ನಿಮ್ಮ ವ್ಯವಸಾಯದ ಬಗ್ಗೆ, ನಿಮ್ಮ ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ 7358376120. ಇನ್ನೊಮ್ಮೆ ಹೇಳ್ತೀರಾ? 7358376120. ಇನ್ನೂ ಒಂದು ಸರಿ ಹೇಳ್ಬಿಡಿ. 7358376120. ನಿಮ್ಮದು ಥಾಮಸ್ ಅವರೇ? ನನ್ನ ಮೊಬೈಲ್ ನಂಬರು 7899650909. ಇನ್ನೊಮ್ಮೆ 7899650909. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 7899650909. ಒಳ್ಳೆಯದು ವೇಣುಗೋಪಾಲ್ ಅವರೇ ಹಾಗೂ ಥಾಮಸ್ ಅವರೇ, ಇದುವರೆಗೂ ಕೂಡ ನಿಮ್ಮ ಸಾವಯವ ಬೇಸಾಯದ ಬಗ್ಗೆ ಹಾಗೆ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವಂತಹ ನಿಮ್ಮ ಸಖತ್ ಸೊಪ್ಪು ಮಾರುಕಟ್ಟೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು ಸರ್.